ಕಮಲಾ ಅವರು ಈಗಷ್ಟೇ ಗಾಢ ನಿದ್ರೆಗೆ ಜಾರುತ್ತಿದ್ದರು. ಅಷ್ಟರಲ್ಲಿ ಮನೆಯ ಡೋರ್ ಬೆಲ್ ಮೊಳಗಿತು. ಗಾಬರಿಯಿಂದ ಎದ್ದ ಕಮಲಾ ಅವರು ಗೋಡೆಯ ಮೇಲೆ ನೇತಾಡುತ್ತಿದ್ದ ಗಡಿಯಾರವನ್ನು ನೋಡಿದರು. ರಾತ್ರಿ 12 ಗಂಟೆ ಆಗಿತ್ತು. ಈ ಸಮಯದಲ್ಲಿ ಯಾರು ಇರಬಹುದು ಅಂತ ಅವರ ಮನಸ್ಸಿನಲ್ಲಿ ಒಂದೇ ಸಮಯದಲ್ಲಿ ಎಷ್ಟೋ ಪ್ರಶ್ನೆಗಳು ಮೂಡಿದವು. ಕಳೆದ ಕೆಲವು ದಿನಗಳಿಂದ ಸುತ್ತಮುತ್ತ ಪ್ರದೇಶದಲ್ಲಿ ಕಳ್ಳತನ ಮತ್ತು ದರೋಡೆಗಳ ಸುದ್ದಿಗಳನ್ನು ಕೇಳಿ ಅವರ ಮನಸ್ಸು ಮೊದಲೇ ಭಯದಿಂದ ನಡುಗುತ್ತಿತ್ತು. ಭಯದಿಂದಲೇ ಅವರು ಹೇಗೋ ಧೈರ್ಯ ಮಾಡಿಕೊಂಡು ನಿಧಾನವಾಗಿ ಬಾಗಿಲಿನ ಕಡೆ ನಡೆದು ಹೋದರು. ಆದರೆ ಬಾಗಿಲು ತೆರೆಯುವ ಮೊದಲು ಕಿಟಕಿಯಿಂದ ಹೊರಗೆ ನೋಡಿದಾಗ ಕತ್ತಲಿನಲ್ಲಿ ಒಂದು ಮಸುಕಾದ ಆಕೃತಿ ಕಾಣಿಸಿತು. ಯಾರು ಎಂದು ಅವರು ನಡುಗುವ ಧ್ವನಿಯಲ್ಲಿ ಕೇಳಿದರು. ಆದರೆ ಯಾವುದೇ ಉತ್ತರ ಬರಲಿಲ್ಲ. ಕೇವಲ ನಿಧಾನವಾದ ಅಳುವಿನ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಕಮಲಾ ಅವರು ಧೈರ್ಯ ಮಾಡಿ ಬಾಗಿಲು ತೆರೆದರು. ಆದರೆ ಎದುರಿನ ದೃಶ್ಯವನ್ನು ನೋಡುತ್ತಿದ್ದಂತೆ ಅವರ ಕಾಲಡಿ ನೆಲವೇ ಜಾರದಂತಾಯಿತು. ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಉಸಿರು ಕಂಠದಲ್ಲಿಯೇ ನಿಂತಂತಾಯಿತು. ಪುಷ್ಪಾ ಎಂದು ಅವರ ಧ್ವನಿ ನಡುಗಿತು. ಎದುರಿಗೆ ಅವರ ಮಗಳು ಪುಷ್ಪಾ ನಿಂತಿದ್ದಳು. ಒಂದು ಕೈಯಲ್ಲಿ ತನ್ನ 1.5 ವರ್ಷದ ಮಗುವನ್ನು ಹಿಡಿದುಕೊಂಡಿದ್ದಳು. ಮತ್ತೊಂದು ಕೈಯಲ್ಲಿ ಒಂದು ಬ್ಯಾಗ್ ಇದ್ದಿತು. ಅದನ್ನು ನೋಡಿದರೆ ಅವಳು ತುಂಬ ಅವಸರದಲ್ಲಿ ಮನೆಯಿಂದ ಹೊರಟು ಬಂದಿದ್ದಾಳೆ ಎಂಬುದು ಸ್ಪಷ್ಟವಾಗುತ್ತಿತ್ತು. ಅವಳ ಮುಖದ ಮೇಲೆ ಒಣಗಿದ ಕಣ್ಣೀರಿನ ಗೆರೆಗಳು ಕಾಣಿಸುತ್ತಿದ್ದವು. ತುಟಿಗಳು ಒಡೆದು ನಡುಗುತ್ತಿದ್ದವು. ಕಮಲಾ ಅವರು ಅವಳನ್ನು ತಲೆಯಿಂದ ಕಾಲಿನವರೆಗೆ ಗಮನದಿಂದ ನೋಡಿದರು. ಅವರ ಕಣ್ಣುಗಳಲ್ಲಿ ನೂರಾರು ಪ್ರಶ್ನೆಗಳಿದ್ದವು. ಆದರೆ ಪುಷ್ಪ ಸಂಪೂರ್ಣ ಮೌನವಾಗಿದ್ದಳು. ಅವಳು ಏನೂ ಮಾತನಾಡದೆ ತನ್ನ ಮಗನನ್ನು ಕಮಲಾ ಅವರ ಮಡಲಿಗೆ ಕೊಟ್ಟು ನೇರವಾಗಿ ಕೋಣೆಯೊಳಗೆ ಹೋದಳು. ಹಾಸಿಗೆಯ ಮೇಲೆ ಹಾಗೆಯೇ ಬಿದ್ದಳು. ಯಾರೋ ಮರವನ್ನು ಬುಡ ಸಹಿತ ಕತ್ತರಿಸಿ ಕೆಳಗೆ ಬೀಳಿಸಿದಂತಿತ್ತು. ಅವಳು ದಿಂಬಿನೊಳಗೆ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದಳು. ಕಮಲಾ ಅವರು ಕೆಲವು ಕ್ಷಣಗಳು ಬೆರಗಾಗಿ ನಿಂತರು. ನಂತರ ಮಗುವನ್ನು ಎದೆಗೆ ಅಪ್ಪಿಕೊಂಡೇ ಪುಷ್ಪಾಳ ಬಳಿಗೆ ಹೋಗಿ ಕುಳಿತರು. ಅವರು ಅವಳ ಹಣೆಯ ಮೇಲೆ ಕೈ ಇಟ್ಟು ಕೇಳಿದರು, ಏನಾಯಿತು ಮಗಳೇ ಅಂತ. ಪುಷ್ಪ ಇನ್ನೂ ಮೌನವಾಗಿ ತನ್ನೊಳಗೆ ಕುಗ್ಗಿಕೊಂಡಿದ್ದಳು. ಕಮಲಾ ಅವರ ಮನಸ್ಸು ಆತಂಕದಿಂದ ತುಂಬಿತ್ತು. ಅವರು ಒಂದೇ ಉಸಿರಿನಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿಬಿಟ್ಟರು. ಏನಾಯಿತು ಮಗಳೇ? ಈ ಸಮಯದಲ್ಲಿ ಒಬ್ಬಳೇ ಏಕೆ ಬಂದೆ? ಅರುಣ್ ಎಲ್ಲಿದ್ದಾನೆ? ಏನಾದರೂ ಹೇಳಮ್ಮ ಅಂತ. ಆದರೆ ಪುಷ್ಪ ಯಾವುದೇ ಉತ್ತರ ಕೊಡಲಿಲ್ಲ. ಅಷ್ಟರಲ್ಲಿ ಅವಳ ಮಗ ಪಿಂಟು ಅಳಲು ಆರಂಭಿಸಿದ. ಕಮಲಾ ಅವರು ಬೇಗನೆ ಅವನಿಗೆ ಹಾಲು ತಂದುಕೊಟ್ಟರು. ಹಾಲು ಕುಡಿದ ತಕ್ಷಣ ಅವನು ಸಿಹಿ ನಿದ್ರೆಗೆ ಜಾರಿದನು. ಆದರೆ ಕಮಲಾ ಅವರ ಕಣ್ಣಿಗೆ ಮಾತ್ರ ನಿದ್ರೆ ಮೈಲುಗಳಷ್ಟು ದೂರವಾಗಿತ್ತು. ಇಡೀ ರಾತ್ರಿ ಹೀಗೆಯೇ ಕಳೆಯಿತು. ಪುಷ್ಪ ಕೆಲವೊಮ್ಮೆ ಅಳುತ್ತಿದ್ದಳು, ಕೆಲವೊಮ್ಮೆ ಸುಮ್ಮನಾಗುತ್ತಿದ್ದಳು, ಮತ್ತೆ ಕೆಲವೊಮ್ಮೆ ತಾಯಿಯ ಮಡಿಲಲ್ಲಿ ತಲೆ ಇಟ್ಟು ನೆಮ್ಮದಿಯನ್ನು ಹುಡುಕುತ್ತಿದ್ದಳು. ಮಧ್ಯೆ ಮಧ್ಯೆ ನಿದ್ರೆ ಅವಳನ್ನು ತನ್ನ ಮಡಿಲಲ್ಲಿ ಸೇರಿಕೊಳ್ಳುತ್ತಿತ್ತು. ಬೆಳಗಿನ ಮೊದಲ ಕಿರಣ ಮೂಡುತ್ತಿದ್ದಂತೆಯೇ ಕಮಲಾ ಅವರು ಸಮಯ ವ್ಯರ್ಥ ಮಾಡದೆ ಒಂದು ನಂಬರ್ಗೆ ಕರೆ ಮಾಡಿದರು. ಅದು ಸುಜಾತ ಅವರ ನಂಬರ್ ಆಗಿತ್ತು. ಪುಷ್ಪಾಳ ಮೌನವನ್ನು ಯಾರಾದರೂ ಮುರಿಯಬಲ್ಲವರಿದ್ದರೆ ಅದು ಸುಜಾತ ಅವರೇ ಎಂದು ಕಮಲಾ ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಹಲೋ ಅಕ್ಕ. ಕಮಲಾ ಅವರ ಧ್ವನಿಯಲ್ಲಿ ಆತಂಕ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನಾನು ಕಮಲಾ ಮಾತನಾಡುತ್ತಿದ್ದೇನೆ ಅಂತ ಹೇಳಿದಾಗ ಅತ್ತಿಂದ ಸುಜಾತ ಅವರು ಚಿಂತೆಯಿಂದ, ಹೇಳಿ, ಇಷ್ಟು ಬೆಳಗ್ಗೆ ಹೇಗೆ ನೆನಪಾಯಿತು ಅಂತ ಕೇಳಿದರು. ಅದಕ್ಕೆ ಕಮಲಾ ಅವರು, ನಿನ್ನೆ ರಾತ್ರಿ ಪುಷ್ಪ ತನ್ನ ಮಗ ಪಿಂಟುವನ್ನ ಕರೆದುಕೊಂಡು ಒಬ್ಬಳೇ ಇಲ್ಲಿಗೆ ಬಂದಿದ್ದಾಳೆ. ಏನು ಮಾತನಾಡುತ್ತಿಲ್ಲ. ಇಡೀ ರಾತ್ರಿ ಅಳುತ್ತಲೇ ಇದ್ದಳು. ನನಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ. ನೀವು ಒಮ್ಮೆ ಬರಬಹುದೇ ಅಂತ ಹೇಳಿದರು. ಕಮಲಾ ಅವರ ನಡುಗುವ ಧ್ವನಿಯನ್ನು ಕೇಳುತ್ತಿದ್ದಂತೆಯೇ ಸುಜಾತ ಅವರಿಗೂ ಅವರ ಪತಿ ಮಹೇಶ್ ಅವರಿಗೂ ತುಂಬ ಆತಂಕವಾಯಿತು. ಆಗ ಸುಜಾತ ಅವರು, ನಾವು ಈಗಲೇ ಬರುತ್ತೇವೆ, ನೀವು ಚಿಂತಿಸಬೇಡಿ ಅಂತ ಹೇಳಿದರು. ಸುಮಾರು ಅರ್ಧ ಗಂಟೆಯ ನಂತರ ಸುಜಾತ ಮತ್ತು ಮಹೇಶ್ ಅವರು ಕಮಲಾ ಅವರ ಮನೆಯ ಬಾಗಿಲಿನ ಮುಂದೆ ನಿಂತಿದ್ದರು. ಮನೆಯೊಳಗೆ ಕಾಲಿಟ್ಟ ತಕ್ಷಣ ಅವರ ದೃಷ್ಟಿ ಪುಷ್ಪಾಳ ಮೇಲೆ ಬಿದ್ದಿತು. ಪುಷ್ಪ ಮೌನವಾಗಿ ಕುಳಿತಿದ್ದಳು. ಅವಳ ಕಣ್ಣುಗಳು ಊದಿಕೊಂಡಿದ್ದವು ಮತ್ತು ಮುಖ ಸಂಪೂರ್ಣ ಬಿಳಿಚಿಕೊಂಡಿತ್ತು. ಅದನ್ನು ನೋಡಿದ ಸುಜಾತ ಅವರ ಹೃದಯವೇ ಬಾಯಿಗೆ ಬಂದಂತಾಯಿತು. ಅವರು ಬೇಗನೆ ಪುಷ್ಪಾಳ ಬಳಿಗೆ ಹೋಗಿ ಅವಳನ್ನು ತಮ್ಮ ತೋಳುಗಳಲ್ಲಿ ಬಿಗಿಯಾಗಿ ಅಪ್ಪಿಕೊಂಡು, ಪುಷ್ಪ, ನನ್ನ ಮಗಳೇ, ನಿನಗೆ ಏನಾಯಿತು ಅಂದರು. ಇಲ್ಲಿಯವರೆಗೆ ತನ್ನ ಕಣ್ಣೀರನ್ನು ತಡೆಯಲು ವಿಫಲ ಪ್ರಯತ್ನ ಮಾಡುತ್ತಿದ್ದ ಪುಷ್ಪ ಸುಜಾತ ಅವರ ಕುತ್ತಿಗೆಯನ್ನು ಅಪ್ಪಿಕೊಂಡ ತಕ್ಷಣ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದಳು. ಅಮ್ಮ ಎಂದು ಮಾತ್ರ ಹೇಳಲು ಅವಳಿಂದ ಸಾಧ್ಯವಾಯಿತು. ಅದನ್ನು ಕೇಳಿ ಸುಜಾತ ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಅವರು ಪ್ರೀತಿಯಿಂದ ಪುಷ್ಪಾಳ ತಲೆಯ ಮೇಲೆ ಕೈಯಿಟ್ಟು, ಸಾಕಮ್ಮ ಮಗಳೇ, ಈಗ ಎಲ್ಲವೂ ಸರಿಯಾಗುತ್ತದೆ. ನೀನು ನಿನ್ನ ಮನೆಯಲ್ಲಿದ್ದೀಯಾ, ನಿನ್ನವರ ಮಧ್ಯೆ ಇದ್ದೀಯಾ. ಇನ್ನು ಮುಂದೆ ಯಾರೂ ನಿನಗೆ ದುಃಖ ಕೊಡಲು ಬಿಡುವುದಿಲ್ಲ ಅಂತ ಹೇಳಿದರು. ಆದರೆ ಸುಜಾತ ಅವರ ಮನಸ್ಸಿಗೆ ಗೊತ್ತಿತ್ತು, ಈ ಕಣ್ಣೀರು ಯಾವುದೋ ಸಣ್ಣ ವಿಷಯಕ್ಕೆ ಸುರಿಯುತ್ತಿಲ್ಲ. ಪುಷ್ಪಾಳ ಈ ಸ್ಥಿತಿಯ ಹಿಂದೆ ತುಂಬ ಆಳವಾದ ನೋವು ಅಡಗಿದೆ ಅಂತ.
ನಿಜ ಹೇಳಬೇಕೆಂದರೆ ಪುಷ್ಪಾಳಿಗೆ ಸುಜಾತ ಮತ್ತು ಮಹೇಶ್ ಅವರೊಂದಿಗೆ ರಕ್ತ ಸಂಬಂಧ ಇರಲಿಲ್ಲ. ಆದರೆ ಅವಳು ಅವರನ್ನು ತನ್ನ ಸ್ವಂತ ತಂದೆ ತಾಯಿಗಿಂತಲೂ ಹೆಚ್ಚಾಗಿ ಗೌರವಿಸುತ್ತಿದ್ದಳು ಮತ್ತು ಪ್ರೀತಿಸುತ್ತಿದ್ದಳು. ಒಂದು ಕಾಲದಲ್ಲಿ ಪುಷ್ಪ ಸುಜಾತ ಮತ್ತು ಮಹೇಶ್ ಅವರ ಮನೆಗೆ ಸೊಸೆಯಾಗಿ ಕಾಲಿಟ್ಟಿದ್ದಳು. ಅವರ ಏಕೈಕ ಮಗ ಸಂಪತ್ತನ ಜೀವನ ಸಂಗಾತಿಯಾಗಿದ್ದಳು. ಒಂದು ಕಾಲದಲ್ಲಿ ಅವಳೇ ಆ ಮನೆಯ ಸಂತೋಷವಾಗಿದ್ದಳು. ಸುಜಾತ ಮತ್ತು ಮಹೇಶ್ ಅವರು ಅವಳನ್ನು ತಮ್ಮ ಮಗಳಿಗಿಂತಲೂ ಚೆನ್ನಾಗಿ ಪ್ರೀತಿಸುತ್ತಿದ್ದರು. ಪುಷ್ಪಾಳಿಗೂ ಅವರ ಮೇಲೆ ಅಪಾರ ಪ್ರೀತಿ ಮತ್ತು ಆತ್ಮೀಯತೆ ಇದ್ದಿತು. ಮನೆಯಲ್ಲಿ ನಗು, ಆಟ, ಸಂಪತ್ ಯಾವಾಗಲೂ ಪುಷ್ಪಾಳ ಜೊತೆ ತಮಾಷೆ ಮಾಡುವುದು, ಸಣ್ಣ ಸಣ್ಣ ವಿಷಯಕ್ಕೆ ಅವಳನ್ನು ಚುಡಾಯಿಸುವುದು, ನಂತರ ಸುಜಾತ ಅವರು ತಮ್ಮ ಮಗನನ್ನೇ ಗದರಿಸಿ ಸೊಸೆಯ ಪರವಾಗಿ ನಿಲ್ಲುವುದು, ಇವೆಲ್ಲವೂ ಒಂದು ಸುಂದರ ಕನಸಿನಂತಿದ್ದವು. ಆದರೆ ವಿಧಿಗೆ ಬಹುಶಃ ಪುಷ್ಪಾಳ ಈ ಸಂತೋಷ ಇಷ್ಟವಾಗಲಿಲ್ಲ. ಮದುವೆಯಾಗಿ 6 ತಿಂಗಳು ಕೂಡ ತುಂಬಿರಲಿಲ್ಲ. ಒಂದು ರಾತ್ರಿ ಕಾರ್ ಅಪಘಾತದಲ್ಲಿ ಸಂಪತ್ ಸಾವನ್ನಪ್ಪಿದ್ದ. ಸುಜಾತ ಅವರ ಹೃದಯ ಚೂರು ಚೂರಾಯಿತು. ಮಗನ ಸಾವಿನ ದುಃಖದಿಂದ ಮಹೇಶ್ ಅವರ ಬೆನ್ನು ಶಾಶ್ವತವಾಗಿ ಬಾಗಿದಂತಾಯಿತು ಮತ್ತು ಪುಷ್ಪ ಅವಳು ಒಳಗಿನಿಂದಲೇ ಸಂಪೂರ್ಣವಾಗಿ ಕುಸಿದು ಹೋಗಿದ್ದಳು. ಅವಳು ಅಳಲಿಲ್ಲ, ಮಾತನಾಡಲಿಲ್ಲ. ಗಂಟೆಗಟ್ಟಲೆ ಸುಮ್ಮನೆ ಮನೆಯ ಮೇಲ್ಛಾವಣಿಯನ್ನೇ ನೋಡುತ್ತಾ ಕುಳಿತಿದ್ದಳು. ಆದರೆ ನಂತರ ಸುಜಾತ ಮತ್ತು ಮಹೇಶ್ ಅವರು ತಮ್ಮನ್ನು ತಾವು ಸಮಾಧಾನ ಮಾಡಿಕೊಂಡರು. ಪುಷ್ಪಾಳನ್ನ ಹೀಗೆ ಕುಸಿದು ಹೋಗಲು ನಾವು ಬಿಡಬಾರದು. ಅವಳು ನಮ್ಮ ಸೊಸೆಯಲ್ಲ, ನಮ್ಮ ಮಗಳು ಎಂದು ಸುಜಾತ ಅವರು ದೃಢವಾಗಿ ಹೇಳಿದರು. ಮಹೇಶ್ ಅವರು ಅದಕ್ಕೆ ಒಪ್ಪಿಗೆ ಸೂಚಿಸಿ ತಲೆ ಆಡಿಸಿದರು. ಕೆಲವು ದಿನಗಳ ನಂತರ ಒಂದು ಸಂಬಂಧ ಬಂದಿತು. ಅರುಣ್ ಎಂಬ ಓದಿದ ಮತ್ತು ವಿದ್ಯಾವಂತ ಯುವಕ, ಒಳ್ಳೆಯ ಕುಟುಂಬ, ಸಿಹಿ ಸ್ವಭಾವ. ಎಲ್ಲರೂ ಯೋಚಿಸಿದರು, ಪುಷ್ಪಾಳ ಜೀವನವನ್ನ ಮತ್ತೆ ಸರಿದಾರಿಗೆ ತರುವ ವ್ಯಕ್ತಿ ಇವನೇ ಎಂದು. ನಂತರ ಅವರ ಮದುವೆ ನಡೆಯಿತು. ಹೆಚ್ಚಿನ ಆಡಂಬರವೂ ಇರಲಿಲ್ಲ, ಗದ್ದಲವೂ ಇರಲಿಲ್ಲ. ಮದುವೆಯಾದ ನಂತರ 3-4 ತಿಂಗಳುಗಳವರೆಗೆ ಎಲ್ಲವೂ ಸಾಮಾನ್ಯವಾಗಿ ಕಾಣಿಸುತ್ತಿತ್ತು. ಆದರೂ ಅವಳ ಅತ್ತೆ ಮತ್ತು ನಾದಿನಿಯ ವರ್ತನೆ ಪುಷ್ಪಾಳ ಕಡೆ ವಿಶೇಷವಾಗಿ ಒಳ್ಳೆಯದಾಗಿರಲಿಲ್ಲ. ಆದರೆ ಅರುಣ್ ಮಾತ್ರ ಶಾಂತ ಸ್ವಭಾವದವನಾಗಿದ್ದ. ಅದರಿಂದ ಪುಷ್ಪಾಳಿಗೆ ತನ್ನ ಹಿಂದಿನ ಜೀವನದ ದುಃಖಗಳ ನಂತರ ವಿಧಿಯು ಮತ್ತೊಮ್ಮೆ ತನ್ನ ಕಡೆ ತಿರುಗಿ ನೋಡಿದೆ ಎಂದು ಅನಿಸಿತು. ಮದುವೆಗೆ ಮುಂಚೆ ಪುಷ್ಪ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳು ವಿದ್ಯಾವಂತಳಾಗಿದ್ದಳು ಮತ್ತು ಸ್ವಾವಲಂಬಿಯಾಗಿದ್ದಳು. ಮದುವೆಯಾದ ನಂತರವೂ ತನ್ನ ಉದ್ಯೋಗವನ್ನು ಮುಂದುವರಿಸುವ ಆಸೆಯನ್ನು ವ್ಯಕ್ತಪಡಿಸಿದಳು. ಆಗ ಆರಂಭದಲ್ಲಿ ಅರುಣ್ ಯಾವುದೇ ಆಕ್ಷೇಪ ವ್ಯಕ್ತಪಡಿಸಲಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಅಸೂಯೆ ಮನೆ ಮಾಡಿತ್ತು. ಒಂದು ರೀತಿಯ ಅಭದ್ರತೆಯ ಭಾವನೆ. ಅದು ಸಮಯ ಕಳೆದಂತೆ ಹೆಚ್ಚಾಗತೊಡಗಿತು. ಪುಷ್ಪ ತುಂಬ ಶ್ರಮಜೀವಿಯಾಗಿದ್ದಳು ಮತ್ತು ತನ್ನ ಕೆಲಸದಲ್ಲಿ ನಿಪುಣಳಾಗಿದ್ದಳು. ಸ್ವಲ್ಪ ಸಮಯದ ನಂತರ ಅವಳಿಗೆ ಬಡ್ತಿ ಸಿಕ್ಕಿತು. ಅದರಿಂದ ಅರುಣ್ ಮನಸ್ಸಿನೊಳಗೆ ಅಡಗಿದ್ದ ಅಸಮಾಧಾನ ಹೊರಗೆ ಕಾಣಿಸಿಕೊಳ್ಳತೊಡಗಿತು. ತನ್ನ ಹೆಂಡತಿ ತನಗಿಂತ ದೊಡ್ಡ ಹುದ್ದೆಗೆ ಏರಿದ್ದಾಳೆ ಎಂಬುದನ್ನು ಅವನಿಗೆ ಒಪ್ಪಿಕೊಳ್ಳಲು ತುಂಬ ಕಷ್ಟವಾಗುತ್ತಿತ್ತು. ನಿಧಾನವಾಗಿ ಅವನು ಮನೆಯಲ್ಲಿ ಜಗಳ ಆರಂಭಿಸಿದ. ಸಣ್ಣ ವಿಷಯಕ್ಕೂ ಕೋಪಗೊಳ್ಳುವುದು, ಮಾತನಾಡದೆ ಮಾನಸಿಕ ಒತ್ತಡ ಕೊಡುವುದು. ಹೀಗೆ ಪುಷ್ಪ ಇದನ್ನೆಲ್ಲ ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದಳು. ಇತ್ತ ಅವಳ ಅತ್ತೆ ಮತ್ತು ನಾದಿನಿ ಮೊದಲಿನಿಂದಲೂ ಪುಷ್ಪ ಹೊರಗೆ ಹೋಗಿ ಕೆಲಸ ಮಾಡುವುದಕ್ಕೆ ವಿರೋಧವಾಗಿದ್ದರು. ಸೊಸೆ ಮನೆಯಿಂದ ಹೊರಗೆ ಹೋಗಿ ಕೆಲಸ ಮಾಡುವುದು ಅವರ ಸಾಂಪ್ರದಾಯಿಕ ಚಿಂತನೆಗೆ ವಿರುದ್ಧವಾಗಿತ್ತು. ಅವರಿಗೆ ಬೇಕಾಗಿದ್ದುದು ಒಂದೇ, ಪುಷ್ಪ ಸಾಮಾನ್ಯ ಸೊಸೆಯರಂತೆ ಮನೆಯಲ್ಲಿಯೇ ಇದ್ದು ಮನೆ ಕೆಲಸಗಳನ್ನು ಮಾಡಬೇಕು ಮತ್ತು ಹಗಲು ರಾತ್ರಿ ಅತ್ತೆ ಮನೆಯವರ ಸೇವೆ ಮಾಡಬೇಕು ಎಂದು. ಕೊನೆಗೆ ಅರುಣನ ಒತ್ತಡ ಮತ್ತು ಅತ್ತೆ ನಾದಿನಿಯ ಟೀಕೆಗಳು ಪುಷ್ಪಾಳಿಗೆ ಸಹಿಸಲಾಗದ ಮಟ್ಟಕ್ಕೆ ತಲುಪಿದವು. ಒಂದು ರಾತ್ರಿ ಅರುಣ್ ಜೋರಾಗಿ ಕೂಗುತ್ತಾ, ಒಂದು, ನೀನು ನಿನ್ನ ಉದ್ಯೋಗವನ್ನು ಬಿಡಬೇಕು, ಇಲ್ಲವೇ ಈ ಮನೆಯನ್ನು ಬಿಟ್ಟು ಹೋಗಬೇಕು ಅಂತ ಹೇಳಿದ. ಪುಷ್ಪ ಮನಸ್ಸನ್ನು ಕಲ್ಲು ಮಾಡಿಕೊಂಡು ತನ್ನ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟಳು. ಬಹುಶಃ ನನ್ನ ಈ ತ್ಯಾಗದಿಂದ ನನ್ನ ಸಂಸಾರ ಉಳಿಯಬಹುದು ಎಂದು ಅವಳು ಭಾವಿಸಿದ್ದಳು. ಆದರೆ ಅದು ಕೇವಲ ಆರಂಭ ಮಾತ್ರವಾಗಿತ್ತು. ಮುಂದಿನ ದಿನಗಳಲ್ಲಿ ತಾನು ಏನೆಲ್ಲ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಎಂಬುದರ ಬಗ್ಗೆ ಅವಳಿಗೆ ಸ್ವಲ್ಪವೂ ಊಹೆ ಇರಲಿಲ್ಲ. ಉದ್ಯೋಗ ಬಿಟ್ಟ ನಂತರ ಮನೆಯ ಹೆಚ್ಚುವರಿ ಆದಾಯವು ನಿಂತು ಹೋಯಿತು. ಸೊಸೆ ಮನೆಯಲ್ಲಿಯೇ ಇದ್ದಾಳಲ್ಲ, ಹಾಗಿದ್ದಾಗ ಕೆಲಸದವರು ಏಕೆ ಬೇಕು? ಅತ್ತೆ ಮನೆಯಲ್ಲಿದ್ದ ಕೆಲಸದವರನ್ನೆಲ್ಲ ಕೆಲಸದಿಂದ ತೆಗೆದುಹಾಕಿದಳು. ಆ ದಿನದಿಂದ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ ತನಕ ಪುಷ್ಪ ಕೆಲಸದಲ್ಲೇ ತೊಡಗಿಕೊಂಡಿರುತ್ತಿದ್ದಳು. ಆದರೂ ಅತ್ತೆ ಮತ್ತು ನಾದನಿಗೆ ಅವಳು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ತಪ್ಪು ಕಾಣಿಸುತ್ತಿತ್ತು. ಚುಚ್ಚು ಮಾತುಗಳು ಮತ್ತು ಬೈಗುಳಗಳು ಅವಳ ದಿನನಿತ್ಯದ ಬದುಕಿನ ಭಾಗವಾಗಿ ಬಿಟ್ಟವು. ಅರುಣ್ ಮನೆಗೆ ಬಂದ ತಕ್ಷಣ ಅವನ ತಾಯಿ ಮತ್ತು ತಂಗಿ ಅವನ ಕಿವಿ ತುಂಬಿಸುತ್ತಾ, ನಿನ್ನ ಹೆಂಡತಿಗೆ ಯಾವ ಕೆಲಸವನ್ನು ಸರಿಯಾಗಿ ಮಾಡಲು ಬರುವುದಿಲ್ಲ, ಇಡೀ ದಿನ ಸುಮ್ಮನೆ ಕುಳಿತುಕೊಂಡೇ ಇರುತ್ತಾಳೆ, ಇಂತಹ ಕೆಲಸಗಳ್ಳಿಯನ್ನೇ ಮದುವೆ ಮಾಡಿಕೊಂಡು ಬರಬೇಕಾಗಿತ್ತಾ ನೀನು ಅಂತ ಹೇಳುತ್ತಿದ್ದರು. ನಂತರ ಅರುಣ್ ಕೂಡ ಪುಷ್ಪಾಳ ಮೇಲೆ ಸಿಡಿಯುತ್ತಿದ್ದ, ನಿನಗೆ ಒಂದು ಕೆಲಸವನ್ನು ಸರಿಯಾಗಿ ಮಾಡಲು ಬರುವುದಿಲ್ಲ ಅಂತ.
ಕೆಲವೊಮ್ಮೆ ಅವನು ಊಟದ ತಟ್ಟೆಯನ್ನೇ ಎಸೆದು ಬಿಡುತ್ತಿದ್ದ. ಆದರೆ ಪುಷ್ಪ ಯಾವಾಗಲೂ ಮೌನವಾಗಿಯೇ ಇರುತ್ತಿದ್ದಳು. ಶಾಂತಿ ಮತ್ತು ಮನೆಯ ಮರ್ಯಾದೆಯ ಹೆಸರಿನಲ್ಲಿ ಎಲ್ಲವನ್ನ ಸಹಿಸಿಕೊಳ್ಳುತ್ತಿದ್ದಳು. ಕನಿಷ್ಠ ನನ್ನ ಸಂಸಾರವಾದರೂ ಉಳಿಯಲಿ ಎಂದುಕೊಂಡು ಅವಳು ಎಲ್ಲವನ್ನ ಸಹಿಸುತ್ತಿದ್ದಳು. ತನ್ನ ತವರು ಮನೆಯವರಿಗೆ ಯಾವುದೇ ನೋವು ಆಗಬಾರದು ಎಂಬುದು ಅವಳ ಬಯಕೆಯಾಗಿತ್ತು. ಆದರೆ ಅತ್ತೆ ಮನೆಯವರಿಗೆ ಅದರ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ. ಪುಷ್ಪ ಎಷ್ಟು ಮೌನವಾಗಿರುತ್ತಿದ್ದಳೋ ಅವರ ಹಿಂಸೆ ಅಷ್ಟೇ ಹೆಚ್ಚಾಗುತ್ತಾ ಹೋಗುತ್ತಿತ್ತು. ಅವಳ ಮೌನವನ್ನೇ ಅವರು ಅವಳ ದೌರ್ಬಲ್ಯ ಎಂದು ಭಾವಿಸಲು ಆರಂಭಿಸಿದ್ದರು. ದಿನಗಳು ಕಳೆಯುತ್ತಿದ್ದಂತೆ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತಾ ಹೋಯಿತು. ಗಂಡನೇ ಜೊತೆಗಿಲ್ಲದಿದ್ದರೆ ಒಬ್ಬ ಹೆಂಗಸು ಯಾರ ಆಸರೆಯಲ್ಲಿ ಬದುಕಬೇಕು? ಕೊನೆಗೆ ಒಂದು ದಿನ ಅವಳು ತನ್ನ ತಾಯಿಗೆ ಕರೆ ಮಾಡಿ, ಅಮ್ಮ, ಇವರು ತುಂಬ ಕೆಟ್ಟವರು. ಇಡೀ ದಿನ ನಾನು ಬೈಗುಳ ಮತ್ತು ಚುಚ್ಚು ಮಾತುಗಳನ್ನು ಕೇಳಬೇಕಾಗುತ್ತದೆ. ಅರುಣ್ ಕೂಡ ತನ್ನ ತಾಯಿ ಮತ್ತು ತಂಗಿಯ ಮಾತನ್ನ ಕೇಳುತ್ತಾನೆ. ನನ್ನನ್ನು ಮನುಷ್ಯಳನ್ನಾಗಿಯೂ ಪರಿಗಣಿಸುವುದಿಲ್ಲ. ಇಲ್ಲಿ ನನಗೆ ಉಸಿರುಗಟ್ಟುತ್ತಿದೆ. ನಾನು ಇನ್ನು ಇಲ್ಲಿ ಇರಲು ಸಾಧ್ಯವಿಲ್ಲ ಅಂತ ಹೇಳಿದಳು. ಅದಕ್ಕೆ ಕಮಲಾ ಅವರು ಅವಳಿಗೆ ಸಮಾಧಾನ ಹೇಳುತ್ತಾ, ಹಾಗೆ ಹೇಳಬೇಡ ಮಗಳೇ, ಕಾಲ ಕಳೆದಂತೆ ಎಲ್ಲವೂ ಸರಿಯಾಗುತ್ತದೆ. ಈಗ ನೀನು ತಾಯಿಯಾಗಲಿದ್ದೀಯ. ಬಹುಶಃ ತಂದೆಯಾದ ನಂತರ ಅರುಣನ ಮನಸ್ಸು ಬದಲಾಗಬಹುದು. ಅತ್ತೆ ಮನೆಯವರ ಕಣ್ಣಲ್ಲಿಯೂ ನಿನಗೆ ಮಹತ್ವ ಹೆಚ್ಚಾಗಬಹುದು. ಸ್ವಲ್ಪ ಇನ್ನು ತಾಳ್ಮೆಯಿಂದಿರು ಅಂತ ಹೇಳಿದರು. ಪುಷ್ಪ ತನ್ನ ತಾಯಿಯ ಮಾತಿಗೆ ಒಪ್ಪಿಕೊಂಡಳು. ಮತ್ತೊಮ್ಮೆ ತನ್ನ ಎಲ್ಲ ನೋವನ್ನು ಮನಸ್ಸಿನಲ್ಲಿಯೇ ಹೂತು ಹಾಕಿಕೊಂಡಳು. ಕೆಲವು ತಿಂಗಳುಗಳ ನಂತರ ಪುಷ್ಪಾಳಿಗೆ ಗಂಡು ಮಗು ಜನಿಸಿತು. ಆ ಪುಟ್ಟ ಮಗುವಿನ ಮುಖವನ್ನು ನೋಡುತ್ತಿದ್ದಂತೆಯೇ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಕೆಲವು ದಿನ ಅವಳು ತವರು ಮನೆಯಲ್ಲೇ ಇದ್ದಳು. ಅತ್ತೆ ಮನೆಯಲ್ಲಿ ತನಗೆ ವಿಶ್ರಾಂತಿ ಸಿಗುವುದಿಲ್ಲ ಎಂಬುದು ಅವಳಿಗೆ ಗೊತ್ತಿತ್ತು. ಆದರೆ ಅಲ್ಲಿಯೂ ಹೆಚ್ಚು ದಿನ ಇರಲು ಬಿಡದೆ ಅತ್ತೆಯು ಮನೆಯ ಕೆಲಸಗಳನ್ನು ಯಾರು ಮಾಡುತ್ತಾರೆ ಅಂತ ತನ್ನ ಮಗ ಅರುಣನಿಗೆ ದುಂಬಾಲು ಬಿದ್ದಳು. ಆದ್ದರಿಂದ ಅರುಣ್ ಅವಳನ್ನು ಮತ್ತೆ ತನ್ನ ಮನೆಗೆ ಕರೆದುಕೊಂಡು ಬಂದನು. ಪುಟ್ಟ ಪಿಂಟು ಬಂದ ನಂತರವೂ ಅತ್ತೆ ಮನೆಯವರಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ. ಅರುಣ್ಗೆ ತನ್ನ ಮಗನ ಮೇಲೆಯೂ ವಿಶೇಷವಾದ ಪ್ರೀತಿ ಇರಲಿಲ್ಲ. ಅವನು ಇಡೀ ರಾತ್ರಿ ಮನೆಯ ಹೊರಗೆ ಇರುತ್ತಿದ್ದ. ಮನೆಗೆ ಬಂದ ನಂತರವೂ ತನ್ನ ಕೋಪವನ್ನೆಲ್ಲ ಪುಷ್ಪಾಳ ಮೇಲೆಯೇ ತೋರಿಸುತ್ತಿದ್ದ. ಪ್ರೀತಿಯೂ ಇರಲಿಲ್ಲ, ಕಾಳಜಿಯೂ ಇರಲಿಲ್ಲ. ಪುಷ್ಪ ಎರಡು ಜವಾಬ್ದಾರಿಗಳ ನಡುವೆ ಸಿಲುಕಿಕೊಂಡಿದ್ದಳು. ಒಂದೆಡೆ ಹಗಲು ರಾತ್ರಿ ಪಿಂಟುನನ್ನು ನೋಡಿಕೊಳ್ಳುವುದು, ಮತ್ತೊಂದೆಡೆ ಮನೆಯ ಎಲ್ಲ ಕೆಲಸಗಳನ್ನು ಮಾಡುವುದು. ಇಷ್ಟೆಲ್ಲ ಮಾಡಿದರೂ ಬೈಗುಳ ಮತ್ತು ಚುಚ್ಚು ಮಾತುಗಳನ್ನು ಕೇಳುವುದೇ ಅವಳ ಪಾಲಾಗಿತ್ತು. ಒಂದು ದಿನ ಪಿಂಟುಗೆ ಆರೋಗ್ಯ ಸರಿ ಇರಲಿಲ್ಲ. ಶೀತ ಮತ್ತು ನೆಗಡಿಯಿಂದ ಅವನು ತುಂಬ ಕಿರಿಕಿರಿ ಪಡುತ್ತಿದ್ದ. ಪುಷ್ಪ ಅವನನ್ನು ಮಡಿಲಲ್ಲಿ ಹಿಡಿದು ಸಮಾಧಾನ ಪಡಿಸುತ್ತಿದ್ದಳು. ಹಿಂದಿನ ರಾತ್ರಿ ಕೂಡ ಅವನ ಅಳುವಿನಿಂದ ಅವಳಿಗೆ ಇಡೀ ರಾತ್ರಿ ನಿದ್ರೆ ಇರಲಿಲ್ಲ. ಅವಳ ಕಣ್ಣುಗಳು ಆಯಾಸದಿಂದ ತುಂಬಿದ್ದವು. ಕೊನೆಗೆ ಪಿಂಟು ಸ್ವಲ್ಪ ಶಾಂತನಾದಾಗ ಅವನನ್ನು ಮಡಿಲಲ್ಲೇ ಹಿಡಿದಿದ್ದು ಪುಷ್ಪಾಳಿಗೂ ತಿಳಿಯದೆ ಕಣ್ಣು ಜಾರಿತು. ಆದರೆ ಅವಳ ನಿದ್ರೆ ಹೆಚ್ಚು ಹೊತ್ತು ಉಳಿಯಲಿಲ್ಲ. ಅವಳಿಗೆ ಎಚ್ಚರವಾದಾಗ ಹೊರಗಿನಿಂದ ಜೋರಾದ ಕೂಗು ಶಬ್ದಗಳು ಕೇಳಿಬಂದವು. ಅವಳ ಹೃದಯ ಒಮ್ಮೆಲೆ ಬಡದಂತಾಯಿತು. ಅವಳ ಅತ್ತೆ ಮತ್ತು ನಾದಿನಿ ಮತ್ತೆ ಅದೇ ಮಾತುಗಳನ್ನು ಆಡುತ್ತಾ, ನೋಡಿ ಇಲ್ಲಿ, ಎಲ್ಲ ಜವಾಬ್ದಾರಿಯನ್ನು ನಮ್ಮ ತಲೆಯ ಮೇಲೆ ಬಿಟ್ಟು ತಾನು ಮಹಾರಾಣಿಯಂತೆ ಮಲಗಿದ್ದಾಳೆ. ಇದಕ್ಕಾಗಿಯೇನಾ ನಾವು ನಮ್ಮ ಮಗನಿಗೆ ಮದುವೆ ಮಾಡಿದ್ದು? ಸೊಸೆ ಬಂದ ಮೇಲೆಯೂ ನಾವೇ ಮನೆ ಕೆಲಸ ಮಾಡಬೇಕಾ ಅಂತ ಹೇಳುತ್ತಿದ್ದರು. ಪುಷ್ಪ ಪಿಂಟುನನ್ನು ತೊಟ್ಟಿಲಿನಲ್ಲಿ ಮಲಗಿಸಿ ಅಡುಗೆ ಮನೆಯ ಕಡೆ ನಡೆಯಲು ಆರಂಭಿಸಿದಳು. ಆದರೆ ಅವಳು ಬಾಗಿಲಿನವರೆಗೂ ತಲುಪುತ್ತಿದ್ದಂತೆಯೇ ಅರುಣ್ ಅವಳನ್ನು ನೋಡಿ ಕೋಪದಿಂದ, ನಿನಗೆ ನಾಚಿಕೆ ಅನ್ನೋದೇ ಇಲ್ವಾ? ಇಡೀ ದಿನ ಮಲಗುತ್ತಿರುತ್ತೀಯ, ನನ್ನ ಮನೆಯವರನ್ನು ಹಸಿವಿನಿಂದ ಇಡುತ್ತೀಯ. ಇದು ನಿನ್ನ ತವರು ಮನೆನಾ ಇಲ್ಲ ಅತ್ತೆ ಮನೆನಾ ಅಂತ ಹೇಳಿದನು. ಅದಕ್ಕೆ ಪುಷ್ಪ ನಿಧಾನ ಧ್ವನಿಯಲ್ಲಿ, ಅರುಣ್, ಪಿಂಟುಗೆ ಆರೋಗ್ಯ ಸರಿಯಿಲ್ಲ. ಅವನಿಗೆ ಶೀತ ಮತ್ತು ನೆಗಡಿ ಇದೆ. ಅವನು ಇಡೀ ರಾತ್ರಿ ಅಳುತ್ತಿದ್ದ. ಅದರಿಂದ ಅಂತ ಅನ್ನುವಷ್ಟರಲ್ಲಿ ಅರುಣ್ ಅವಳ ಮಾತನ್ನು ಮಧ್ಯದಲ್ಲೇ ಕಡಿದು, ಅಷ್ಟನ್ನು ನಿನಗೆ ನೋಡಿಕೊಳ್ಳಲು ಆಗುವುದಿಲ್ಲವೇ? ಯಾವಾಗ ನೋಡಿದರೂ ಮಗುವಿನ ನೆಪ ಹೇಳಿಕೊಂಡು ಆರಾಮ ಮಾಡುತ್ತೀಯ. ಈ ಮನೆಯಲ್ಲಿ ಬೇರೆ ಯಾವ ಕೆಲಸವೂ ಇಲ್ಲವೇ? ರೊಟ್ಟಿ ಪಲ್ಯವನ್ನ ನಿನ್ನ ಸತ್ತು ಹೋದ ತಂದೆ ಬಂದು ಮಾಡುತ್ತಾನೆಯಾ ಅಂತ ಹೇಳಿದನು. ಅವನ ಧ್ವನಿಯಲ್ಲಿ ಇದ್ದ ನಿರ್ದಯತೆ ಪುಷ್ಪಾಳ ಹೃದಯವನ್ನು ಚೂರು ಚೂರಾಗಿಸಿತು. ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಬದಲು ಅವನು ಅವಳ ಮೇಲೆಯೇ ಇನ್ನಷ್ಟು ಕೋಪ ತೋರಿಸುತ್ತಾ, ಹೋಗು, ಬೇಗ ಹೋಗು, ಅಡಿಗೆ ಮಾಡು ಮತ್ತು ಕೇಳು. ಇನ್ನು ಮುಂದೆ ಅಮ್ಮನಿಂದ ನಿನ್ನ ಬಗ್ಗೆ ಯಾವುದೇ ದೂರು ಬರಬಾರದು ಅಂದನು. ಪುಷ್ಪ ತನ್ನ ಕಣ್ಣೀರನ್ನು ಒಳಗೆ ನುಂಗಿಕೊಂಡು ರೊಟ್ಟಿಗಳನ್ನು ಮಾಡಿದಳು. ಎಲ್ಲರಿಗೂ ಊಟ ಬಡಿಸಿದಳು. ನಂತರ ಮತ್ತೆ ಪಿಂಟುನನ್ನು ನೋಡಿಕೊಳ್ಳಲು ಆರಂಭಿಸಿದಳು. ಒಂದು ದಿನ ಕಳೆಯಿತು. ಆದರೆ ಮರುದಿನ ಸಂಜೆ ಪಿಂಟುನ ಆರೋಗ್ಯ ಇನ್ನಷ್ಟು ಹದಗೆಟ್ಟಿತು. ಅವನ ಜ್ವರ 103 ಡಿಗ್ರಿಯವರೆಗೆ ಏರಿತ್ತು. ಪುಷ್ಪ ತಕ್ಷಣ ಅರುಣ್ಗೆ ಕರೆ ಮಾಡಿ, ಅರುಣ್, ಪಿಂಟುಗೆ ತುಂಬ ಜ್ವರ ಬಂದಿದೆ. ದಯವಿಟ್ಟು ಬೇಗ ಮನೆಗೆ ಬನ್ನಿ. ಅವನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಬೇಕು ಅಂತ ಹೇಳಿದಳು. ಆದರೆ ಅರುಣ್ ನಿರ್ಲಕ್ಷ್ಯದಿಂದ ಉತ್ತರಿಸುತ್ತಾ, ನಾನು ಈಗ ತುಂಬ ಬ್ಯುಸಿಯಾಗಿದ್ದೇನೆ, ನೀನೇ ನೋಡಿಕೋ ಎಂದು ಹೇಳಿ ಫೋನ್ ಕಟ್ ಮಾಡಿದನು.
ಅದನ್ನು ಕೇಳಿ ಪುಷ್ಪಾಳ ಮನಸ್ಸೇ ಕುಸಿದು ಹೋಯಿತು. ಅವಳು ಪಿಂಟುನನ್ನ ಮಡಿಲಲ್ಲಿ ಎತ್ತುಕೊಂಡು ಆಟೋ ಹುಡುಕುತ್ತಾ ಹೊರಗೆ ಬಂದಳು. ಆದರೆ ಎಲ್ಲಿಯೂ ಒಂದು ಆಟೋ ಕೂಡ ಸಿಗಲಿಲ್ಲ. ಪಿಂಟು ಜೋರಾಗಿ ಅಳುತ್ತಲೇ ಇದ್ದನು. ಅಷ್ಟರಲ್ಲಿ ಪಕ್ಕದ ಮನೆಯ ವರ್ಮಾ ಆಂಟಿ ಅವಳನ್ನು ನೋಡಿ, ಅಯ್ಯೋ ಪುಷ್ಪ, ಏನಾಯಿತು? ಮಗು ಏಕೆ ಇಷ್ಟು ಅಳುತ್ತಿದೆ ಅಂತ ಕೇಳಿದರು. ಆಗ ಪುಷ್ಪಾಳು, ಆಂಟಿ, ಪಿಂಟುಗೆ ತುಂಬ ಜ್ವರ ಬಂದಿದೆ, ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು, ಆದರೆ ಆಟೋ ಸಿಗುತ್ತಿಲ್ಲ ಅಂತ ಹೇಳಿದಳು. ವರ್ಮಾ ಆಂಟಿ ತಕ್ಷಣ ತಮ್ಮ ಮಗನನ್ನು ಕೂಗುತ್ತಾ, ಮೋಹಿತ್ ಮಗನೇ, ಬೇಗ ಕಾರು ತೆಗೆದುಕೊಂಡು ಬಾ, ಪುಷ್ಪಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಅಂದರು. ಮೋಹಿತ್ ಪುಷ್ಪ ಮತ್ತು ಪಿಂಟುನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದನು. ಡಾಕ್ಟರ್ ಪಿಂಟುಗೆ ಚಿಕಿತ್ಸೆ ನೀಡಿ ಔಷಧಿ ಕೊಟ್ಟರು. ಆಗ ಪುಷ್ಪ ಸ್ವಲ್ಪ ನೆಮ್ಮದಿಯ ಉಸಿರು ಬಿಟ್ಟಳು. ರಾತ್ರಿ 9 ಗಂಟೆಗೆ ಪಿಂಟುನನ್ನು ಮಡಿಲಲ್ಲಿ ಎತ್ತುಕೊಂಡು ಅವಳು ಮನೆಗೆ ಹಿಂತಿರುಗಿದಳು. ಆದರೆ ಮನೆಯೊಳಗೆ ಮತ್ತೊಂದು ಬಿರುಗಾಳಿ ತನ್ನನ್ನು ಕಾಯುತ್ತಿದೆ ಎಂಬುದು ಅವಳಿಗೆ ಗೊತ್ತಿರಲಿಲ್ಲ. ಅವಳು ಮನೆಯೊಳಗೆ ಕಾಲಿಟ್ಟ ತಕ್ಷಣವೇ ಅವಳ ಅತ್ತೆ ಅವಳ ಮೇಲೆ ಮುಗಿ ಬೀಳುತ್ತಾ, ಇಷ್ಟು ರಾತ್ರಿ ಎಲ್ಲಿ ಸುತ್ತಾಡಿಕೊಂಡು ಬಂದೆ? ನಮ್ಮ ಮಾನವನ್ನು ಮಣ್ಣುಪಾಲು ಮಾಡಿಬಿಟ್ಟೆ ಅಂದರು. ನಾದಿನಿಯು ಅವಮಾನ ಆದವರ ಥರ ಮುಖ ಮಾಡಿಕೊಂಡು, ಅಯ್ಯೋ, ಪಕ್ಕದ ಮನೆಯ ಹುಡುಗನ ಜೊತೆ ಕಾರಿನಲ್ಲಿ ಸುತ್ತಾಡಿ ಬಂದಿದ್ದಾಳೆ. ನಿನ್ನ ಬಗ್ಗೆ ಯೋಚಿಸದೇ ಇದ್ದರೂ ಪರವಾಗಿಲ್ಲ, ಕನಿಷ್ಠ ನಿನ್ನ ಅತ್ತೆ ಮನೆಯವರ ಮಾನದ ಬಗ್ಗೆ ಆದರೂ ಯೋಚಿಸಬೇಕಿತ್ತು ಅಂತ ಹೇಳಿದಳು. ಇದನ್ನು ಕೇಳಿ ಪುಷ್ಪ ಬೆಚ್ಚಿ ಬಿದ್ದಳು. ಆದರೂ ಅವಳು ಸಮಾಧಾನದಿಂದ, ಅತ್ತೆ, ಪಿಂಟುಗೆ ತುಂಬ ಜ್ವರ ಇತ್ತು, ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೆ, ಮೋಹಿತನ ಸಹಾಯ ಮಾಡಿದರು, ಇಲ್ಲದಿದ್ದರೆ ಅಂತ ಅವಳು ಮುಂದೇನಾದರೂ ಹೇಳುವ ಮುನ್ನವೇ ಪಟ್ ಅಂತ ಅರುಣ್ ಅವಳ ಕೆನ್ನೆಗೆ ಬಲವಾಗಿ ಏಟು ಹೊಡೆದನು. ಬಾಯಿ ಮುಚ್ಚು, ನಾಚಿಕೆ ಇಲ್ಲದ ಹೆಂಗಸೆ, ನಿನಗೆ ಸ್ವಲ್ಪವೂ ಲಜ್ಜೆ ಇಲ್ಲವೇ? ರಾತ್ರಿ ಹೊತ್ತು ಬೇರೆ ಗಂಡಸಿನ ಜೊತೆ ಸುತ್ತಾಡಿ ಬಂದಿದ್ದೀಯಾ, ನನ್ನ ಮಾನವನ್ನು ಹಾಳು ಮಾಡಿದ್ದೀಯಾ ಅಂತ ಹೇಳಿದನು. ಪುಷ್ಪ ನಡುಗುವ ಧ್ವನಿಯಲ್ಲಿ, ಏನ್ರಿ ನೀವು ಹೀಗೆ ಮಾತನಾಡುತ್ತಿದ್ದೀರಿ? ನಾನು ಪಿಂಟು ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೆ, ಅದರಲ್ಲಿ ನಿಮ್ಮ ಮಾನಕ್ಕೆ ಹೇಗೆ ಧಕ್ಕೆ ಬರುತ್ತದೆ? ನಿಮ್ಮ ಮಗನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವುದು ನಿಮ್ಮ ಕರ್ತವ್ಯವಾಗಿತ್ತು, ಆದರೆ ನೀವು ಸ್ಪಷ್ಟವಾಗಿ ನಿರಾಕರಿಸಿದ್ದೀರಿ. ಆಗ ಪಕ್ಕದ ಮನೆಯವರು ಸಹಾಯ ಮಾಡಿದರು, ಅದಕ್ಕೂ ನಿಮ್ಮ ಮಾನಕ್ಕೆ ಕಳಂಕ ಬಂತೆ ಅಂತ ಹೇಳಿದಳು. ಇದನ್ನು ಕೇಳಿದ ಅರುಣ್ ಇನ್ನಷ್ಟು ಕೋಪಗೊಂಡು ಅವನು ಪುಷ್ಪಾಳ ಕೂದಲನ್ನು ಬಲವಾಗಿ ಹಿಡಿದುಕೊಂಡು ಕಿರುಚಿದನು. ಬಾಯಿ ಬಹಳ ಬಿಡುತ್ತಿದ್ದೀಯಲ್ಲ ನೀನು, ನಿನ್ನ ಮಿತಿಯಲ್ಲೇ ಇರು, ಇನ್ನೂ ಹೆಚ್ಚು ಮಾತನಾಡಿದರೆ ನಿನ್ನನ್ನು ಎಂಥ ಸ್ಥಿತಿಗೆ ತರುತ್ತೇನೆಂದರೆ ನಿನ್ನ ತಾಯಿಯೇ ನಿನ್ನ ಮುಖವನ್ನು ಗುರುತಿಸಲು ಆಗುವುದಿಲ್ಲ ಅಂತ ಹೇಳಿದ. ನೋವಿನಿಂದ ಪುಷ್ಪ ಕಿರುಚಿದಳು. ಅರುಣ್ ಅವಳನ್ನು ಬಲವಾಗಿ ತಳ್ಳಿ ನೆಲಕ್ಕೆ ಕೆಡವಿದನು. ಅವಳು ದಕ್ ಎಂದು ನೆಲಕ್ಕೆ ಬಿದ್ದಳು. ಅದರ ನಂತರ ಅವನು ಅವಳಿಗೆ ಅವಾಚ್ಯ ಶಬ್ದಗಳಿಂದ ಬೈಯತೊಡಗಿದನು. ಎದುರಿಗೆ ಕುಳಿತಿದ್ದ ಅತ್ತೆ ಮತ್ತು ನಾದಿನಿ ಈ ಎಲ್ಲವನ್ನ ತೃಪ್ತಿಯ ನಗೆಯೊಂದಿಗೆ ನೋಡುತ್ತಿದ್ದರು. ಅಷ್ಟರಲ್ಲಿ ಅತ್ತೆ ನಗುತ್ತಾ, ತುಂಬ ಚೆನ್ನಾಗಿ ಮಾಡಿದೆ ಮಗನೇ, ಇವಳ ಬಾಯಿ ತುಂಬ ದೊಡ್ಡದಾಗಿತ್ತು, ಹೀಗೆ ಹಿಡಿತದಲ್ಲೇ ಇಟ್ಟರೆ ಮಾತ್ರ ಇವಳ ಬುದ್ಧಿ ಸರಿಯಾಗಿರುತ್ತದೆ ಅಂತ ಹೇಳಿದಳು. ಪುಷ್ಪಾಳ ಸಹನೆಯ ಮಿತಿ ಈಗ ಸಂಪೂರ್ಣವಾಗಿ ಮುಗಿದಿತ್ತು. ಅವಳು ಪಿಂಟುನನ್ನು ತನ್ನ ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡಳು. ಒಂದು ಬ್ಯಾಗಿನಲ್ಲಿ ಕೆಲವು ಬಟ್ಟೆಗಳನ್ನು ಹಾಕಿಕೊಂಡು ಮತ್ತು ರಾತ್ರಿ 11 ಗಂಟೆಗೆ ಆ ಮನೆಯನ್ನು ಶಾಶ್ವತವಾಗಿ ಬಿಟ್ಟು ಹೊರಟಳು. ಹಾಗೆ ಹೊರಟ ಅವಳ ಪ್ರತಿ ಹೆಜ್ಜೆಯಲ್ಲಿಯೂ ಪುಷ್ಪಾಳ ಮನಸ್ಸು ಭಯ ಮತ್ತು ಧೈರ್ಯದ ನಡುವೆ ಹೋರಾಡುತ್ತಿತ್ತು. ಆದರೆ ಒಂದು ವಿಷಯ ಅವಳಿಗೆ ಸ್ಪಷ್ಟವಾಗಿ ತಿಳಿದಿತ್ತು, ತನ್ನ ಮಗನನ್ನು ಈ ನರಕದಂತಹ ವಾತಾವರಣದಲ್ಲಿ ಬೆಳೆಸಬಾರದು ಅಂತ. ಅವಳು ತನ್ನ ಜೀವನದಲ್ಲಿ ನಡೆದ ಎಲ್ಲ ಸಂಗತಿಗಳನ್ನು ಹೇಳಿದಾಗ ಅಲ್ಲಿದ್ದ ಎಲ್ಲರ ಹೃದಯವೇ ನಡುಗಿತು. ಕಮಲಾ ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಸುಜಾತ ಮತ್ತು ಮಹೇಶ್ ಅವರ ಮುಖಗಳು ಕೋಪದಿಂದ ಕೆಂಪಾದವು. ಆಗ ಸುಜಾತ ಅವರು ಕೋಪದಿಂದ, ಆ ಅರುಣ್ಗೆ ನನ್ನ ಮಗಳ ಮೇಲೆ ಕೈ ಎತ್ತುವಷ್ಟು ಧೈರ್ಯ ಬಂದಿದೆ, ಮತ್ತು ನೀನು ಪುಷ್ಪ ಇಷ್ಟೆಲ್ಲವನ್ನ ಸುಮ್ಮನೆ ಸಹಿಸಿಕೊಂಡೆಯಾ? ಈ ಜಗತ್ತು ತುಂಬ ಕಠಿಣವಾಗಿದೆ ಮಗಳೇ. ಮೌನವಾಗಿ ಇರುವವರ ಜೊತೆ ಹೀಗೆ ನಡೆದುಕೊಳ್ಳುತ್ತದೆ. ಹೆಂಗಸಿನ ಮೌನವನ್ನ ಈ ಸಮಾಜ ಅವಳ ದೌರ್ಬಲ್ಯ ಎಂದುಕೊಳ್ಳುತ್ತದೆ. ನೀನು ಮೌನವಾಗಿದ್ದೆ, ಅದಕ್ಕೆ ಅವರು ನಿನ್ನ ಮೇಲೆ ಇಷ್ಟು ಅನ್ಯಾಯ ಮಾಡಿದರು. ನೀನು ಅವರಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು ಅಂತ ಹೇಳಿದರು. ಪುಷ್ಪಾಳ ಕಣ್ಣುಗಳಲ್ಲಿ ಕಣ್ಣೀರಿತ್ತು, ಆದರೆ ಆ ಕಣ್ಣಿನಲ್ಲಿ ಹೊಸದೊಂದು ಹೊಳಪು ಕೂಡ ಕಾಣಿಸುತ್ತಿತ್ತು. ವರ್ಷಗಳಿಂದ ಮನಸ್ಸಿನಲ್ಲಿ ಒತ್ತಿ ಹಾಕಿಕೊಂಡಿದ್ದ ನೋವಿಗೆ ಈಗ ದಾರಿ ಸಿಕ್ಕಂತಿತ್ತು. ಅವಳ ನಿಧಾನ ಧ್ವನಿಯಲ್ಲಿ, ಅಮ್ಮ, ನೀವು ಹೇಳುವುದು ಸರಿ, ನಾನು ತುಂಬ ಸಹಿಸಿಕೊಂಡಿದ್ದೇನೆ, ಇನ್ನು ಮುಂದೆ ಸಹಿಸುವುದಿಲ್ಲ ಅಂತ ಹೇಳಿದಳು. ಇಲ್ಲಿಯವರೆಗೆ ಮೌನವಾಗಿದ್ದ ಮಹೇಶ್ ಅವರು ಮುಂದೆ ಬಂದು ಪುಷ್ಪಾಳ ತಲೆಯ ಮೇಲೆ ಕೈಯಿಟ್ಟು, ಶಬಾಷ್ ಮಗಳೇ, ನೀನು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಇದೇ ಆಗಿತ್ತು. ನೀನು ಮೌನವಾಗಿದ್ದರಿಂದಲೇ ಅವರು ನಿನ್ನನ್ನು ಹತ್ತಿಕ್ಕಲು ಸಾಧ್ಯವಾಯಿತು. ಈಗ ನಿನ್ನ ಆತ್ಮಗೌರವಕ್ಕಾಗಿ ನೀನೇ ಎದ್ದು ನಿಲ್ಲುವ ಸಮಯ ಬಂದಿದೆ ಮಗಳೇ. ಯಾವುದೇ ಸಂಬಂಧದಲ್ಲಿ ಹೊಂದಾಣಿಕೆ ಅಗತ್ಯವೇ ಸರಿ, ಆದರೆ ಒಂದು ಸಂಬಂಧವೇ ನಿನ್ನ ಆತ್ಮಗೌರವವನ್ನು ತುಳಿಯಲು ಆರಂಭಿಸಿದರೆ ಅದನ್ನು ಹೊತ್ತುಕೊಂಡು ಬದುಕುವುದು ಪಾಪ. ನಿನ್ನ ಅತ್ತೆ ಮನೆಯವರನ್ನು ನಂಬುವುದು ಸುಲಭವಲ್ಲ ಎಂಬುದು ನಮಗೆ ಗೊತ್ತು, ಆದರೆ ಪ್ರತಿಯೊಂದು ಸಂಬಂಧಕ್ಕೂ ಒಂದು ಅವಕಾಶ ಸಿಗಬೇಕು ಎಂಬುದು ಅಷ್ಟೇ ಸತ್ಯ ಅಂತ ಹೇಳಿದರು. ಪುಷ್ಪ ನಿಧಾನವಾಗಿ ತಲೆ ಆಡಿಸಿದಳು. ಆಗ ಸುಜಾತ ಅವರು,
ಮಗಳೇ, ನನ್ನ ಅನಿಸಿಕೆಯಲ್ಲಿ ನೀನು ಅವರಿಗೆ ಇನ್ನೊಂದು ಅವಕಾಶ ಕೊಡಬೇಕು. ಅದರ ನಂತರವೂ ಅವರು ಬದಲಾಗದಿದ್ದರೆ ನಾವೇ ನಿನಗೆ ಈ ಸಂಬಂಧದಿಂದ ಮುಕ್ತಿ ಕೊಡಿಸುತ್ತೇವೆ. ಸಮಾಜದ ಭಯಕ್ಕೆ ನಿನ್ನನ್ನು ಮತ್ತೆ ಆ ನರಕಕ್ಕೆ ಕಳಿಸುವುದಿಲ್ಲ. ಇದು ನನ್ನ ವಚನ ಅಂತ ಹೇಳಿದರು. ಪುಷ್ಪ ಗೊಂದಲದಿಂದ ಸುಜಾತ ಅವರ ಕಡೆ ನೋಡುತ್ತಾ, ಅಮ್ಮ, ಹಾಗಾದರೆ ನಾನು ಮತ್ತೆ ಅತ್ತೆ ಮನೆಗೆ ಹೋಗಬೇಕಾ? ನಾನು ಹೋದರೆ ಅವರು ನನ್ನನ್ನು ಹೀಯಾಳಿಸುತ್ತಾರೆ ಅಂತ ಹೇಳಿದಳು. ಆಗ ಮಹೇಶ್ ಅವರು ನಗುತ್ತಾ, ಯಾರು ಹೇಳಿದ್ದು ಮಗಳೇ ನೀನು ಈಗಲೇ ಹಿಂತಿರುಗಬೇಕು ಅಂತ? ಮೊದಲು ಚೆನ್ನಾಗಿ ವಿಶ್ರಾಂತಿ ತೆಗೆದುಕೋ. ಇಷ್ಟು ದಿನಗಳ ನಂತರ ನಿನಗೆ ಶಾಂತಿಯ ವಾತಾವರಣ ಸಿಕ್ಕಿದೆ. ಈಗ ಎಲ್ಲಿಗೂ ಹೋಗುವ ಅಗತ್ಯವಿಲ್ಲ. ಸ್ವಲ್ಪ ದಿನ ನಿನ್ನ ತಾಯಿಯ ಮನೆಯಲ್ಲೇ ಇರು. 2-4 ದಿನ ಆರಾಮ ಮಾಡು ಅಂತ ಹೇಳಿದರು. ನಂತರ ಅವರು ಸಣ್ಣ ನಗೆಯೊಂದಿಗೆ, ಅದಾದ ಮೇಲೆ ನಿನ್ನ ಇನ್ನೊಂದು ತವರು ಮನೆಗೆ ಬಾ. ಅಯ್ಯೋ, ಸ್ವಲ್ಪ ದಿನ ನಮ್ಮ ಜೊತೆಯಲ್ಲಿ ಇರಬೇಕು ಅಲ್ವಾ? ನಿನ್ನ ಮದುವೆಯಾದ ಮೇಲೆ ನಿನ್ನನ್ನು ನೋಡಲು ನಾವು ಎಷ್ಟು ಹಾತೊರೆಯುತ್ತಿದ್ದೇವೆ ಗೊತ್ತಾ ಅಂದರು. ಮಹೇಶ್ ಅವರ ಮಾತು ಕೇಳಿ ಪುಷ್ಪಾಳ ತುಟಿಗಳ ಮೇಲೆ ಮೃದುವಾದ ನಗು ಮೂಡಿತು. ಆಗ ಅವಳು, ಏಕೆ ಬರುವುದಿಲ್ಲ ಅಪ್ಪಾಜಿ, ಖಂಡಿತ ಬರುತ್ತೇನೆ ಅಂತ ಹೇಳಿದಳು. ಸ್ವಲ್ಪ ಹೊತ್ತಿನ ನಂತರ ಹೊರಡುವಾಗ ಸುಜಾತ ಅವರು, ಒಂದು ಮಾತು ಕೇಳಮ್ಮ, ಈಗ ನೀನು ನಿನ್ನ ಅತ್ತೆ ಮನೆಗೆ ಫೋನ್ ಮಾಡುವ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ನಿನ್ನ ಜೀವನದ ನಿರ್ಧಾರಗಳನ್ನು ನೀನೇ ತೆಗೆದುಕೊಳ್ಳಬೇಕು, ಅರ್ಥವಾಯಿತಾ ಅಂತ ಹೇಳಿದರು. ಅದಕ್ಕೆ ಪುಷ್ಪ ನಗುತ್ತಾ ತಲೆ ಆಡಿಸಿದಳು. ಈಗ ಪುಷ್ಪ ತನ್ನ ತಾಯಿಯ ಮನೆಯಲ್ಲಿದ್ದಳು. ಬಹಳ ದಿನಗಳ ನಂತರ ಕಮಲಾ ಅವರಿಗೆ ತಮ್ಮ ಮಗಳ ಜೊತೆ ಸಮಯ ಕಳೆಯುವ ಅವಕಾಶ ಸಿಕ್ಕಿತು. ಅದರಿಂದ ಅವರ ಮನಸ್ಸಿಗೂ ಸಮಾಧಾನ ಸಿಕ್ಕಿತು. ಪುಷ್ಪ ಕೂಡ ನಿಧಾನವಾಗಿ ಮತ್ತೆ ಮೊದಲಿನಂತೆ ನಗಲು ಆರಂಭಿಸಿದಳು. ಬೆಳಗ್ಗೆ ಕಮಲಾ ಅವರು ಅವಳಿಗೆ ಬಿಸಿ ಹಾಲು ಮತ್ತು ಪರೋಟ ತಿನ್ನಿಸುತ್ತಿದ್ದರು. ಹಗಲಿನಲ್ಲಿ ಪಿಂಟು ಜೊತೆ ಆಟವಾಡುತ್ತಿದ್ದರು. ಪುಷ್ಪಾಳನ್ನ ನೋಡಿದರೆ ಅವಳ ಮುಖದ ಮೇಲಿದ್ದ ದುಃಖದ ಪದರಗಳು ನಿಧಾನವಾಗಿ ಕಳಚುತ್ತಿರುವಂತೆ ಕಾಣುತ್ತಿತ್ತು. ರಾತ್ರಿ ತಾಯಿ ಮತ್ತು ಮಗಳು ಬಹಳ ಹೊತ್ತು ಕುಳಿತು ಮಾತನಾಡುತ್ತಿದ್ದರು. 1 ವಾರದ ನಂತರ ಪುಷ್ಪ ಪಿಂಟುನನ್ನ ಕರೆದುಕೊಂಡು ಸುಜಾತ ಮತ್ತು ಮಹೇಶ್ ಅವರ ಮನೆಗೆ ಹೋದಳು. ಅವಳು ಮನೆಯ ಹೊಸ್ತಿಲ ಒಳಗೆ ಬಂದ ತಕ್ಷಣವೇ ಸುಜಾತ ಅವರು ಅವಳನ್ನು ಪ್ರೀತಿಯಿಂದ ಅಪ್ಪಿಕೊಂಡು, ಬಂದಿಯಾ ನನ್ನ ಮಗಳೇ ಅಂದರು. ಅವರ ಧ್ವನಿಯಲ್ಲಿ ತುಂಬಿದ ಪ್ರೀತಿಯನ್ನ ಕೇಳಿ ಪುಷ್ಪಾಳ ಕಣ್ಣುಗಳು ಮತ್ತೆ ಕಣ್ಣೀರಿನಿಂದ ತುಂಬಿದವು. ಮಹೇಶ್ ಅವರು ಪಿಂಟುನನ್ನ ತಮ್ಮ ಮಡಿಲಿಗೆ ಎತ್ತುಕೊಂಡು ನಗುತ್ತಾ, ಅಯ್ಯೋ, ಇವನು ನಮ್ಮ ಪುಟ್ಟ ರಾಜಕುಮಾರ ಅಲ್ವೇ ಅಂತ ಹೇಳಿದರು. ಸುಜಾತ ಅವರು ಪುಷ್ಪಾಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಪುಷ್ಪಾಳಿಗೆ ಮತ್ತೆ ತಾನು ಸಂಪತ್ ಅವರ ಹೆಂಡತಿಯಾಗಿದ್ದ ದಿನಗಳಿಗೆ ಹಿಂತಿರುಗಿದಂತೆ ಅನಿಸಿತು. ಆಗ ಈ ಮನೆಯೆಲ್ಲ ಸಂತೋಷದಿಂದ ತುಂಬಿರುತ್ತಿತ್ತು. ಈಗ ಮತ್ತೊಮ್ಮೆ ಅದೇ ಸಂತೋಷದ ವಾತಾವರಣ ಮರಳಿ ಬಂದಂತಾಗಿತ್ತು. ಸುಜಾತ ಮತ್ತು ಮಹೇಶ್ ಅವರ ಮುಖಗಳ ಮೇಲೆಯೂ ಹಳೆಯ ಸಂತೋಷದ ಹೊಳಪು ಮತ್ತೆ ಮೂಡಿತ್ತು. ಪುಷ್ಪಾಳ ರೂಪದಲ್ಲಿ ಅವರಿಗೆ ತಮ್ಮ ಮಗಳು ಮತ್ತೆ ಸಿಕ್ಕಂತಾಗಿತ್ತು. ಒಂದು ದಿನ ಪಿಂಟು ಜೊತೆ ಆಟವಾಡುತ್ತಿದ್ದಾಗ ಸುಜಾತ ಅವರಿಗೆ ತಮ್ಮ ಮಗ ಸಂಪತ್ ಬಾಲ್ಯದ ನೆನಪುಗಳು ಕಣ್ಣ ಮುಂದೆ ಮೂಡಿದವು. ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಅವರ ಕಣ್ಣುಗಳು ತೆವವಾದವು. ಪುಷ್ಪಾಳಿಗೆ ಅವರ ನೋವು ಅರ್ಥವಾಗುತ್ತಿತ್ತು. ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಆಗ ಸುಜಾತ ಅವರು, ಮಗಳೇ, ಸಂಪತ್ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ, ಆದರೆ ನೀನು ನಮ್ಮ ಮಗಳು. ನಿನ್ನನ್ನು ನೋಡಿದಾಗ ಅವನು ಮತ್ತೆ ನಮ್ಮ ನಡುವೆ ಇದ್ದಾನೆ ಎಂಬ ಭಾವನೆ ಬರುತ್ತದೆ. ನನ್ನ ಮಗನನ್ನು ನಾನು ಈಗಾಗಲೇ ಕಳೆದುಕೊಂಡಿದ್ದೇನೆ, ಆದರೆ ಈಗ ನನ್ನ ಮಗಳನ್ನು ಕಳೆದುಕೊಳ್ಳಲು ನಾನು ಬಯಸುವುದಿಲ್ಲ. ಅದಕ್ಕಾಗಿ ನೀನು ಧೈರ್ಯವಾಗಿ ಇರಬೇಕು ಅಂತ ಹೇಳಿದರು. ಅದನ್ನು ಕೇಳಿ ಪುಷ್ಪಾಳ ಕಣ್ಣುಗಳಲ್ಲಿಯೂ ಕಣ್ಣೀರು ತುಂಬಿತು. ಅವಳು ಸುಜಾತ ಅವರ ಭುಜದ ಮೇಲೆ ತಲೆಯಿಟ್ಟು ಅಳಲು ಆರಂಭಿಸುತ್ತಾ, ಅಮ್ಮ, ನಾನು ಜೀವನದಲ್ಲಿ ತುಂಬ ಕಳೆದುಕೊಂಡಿದ್ದೇನೆ. ಬದುಕುವ ಧೈರ್ಯವನ್ನು ನೀವು ನನಗೆ ಕೊಟ್ಟಿದ್ದೀರಿ. ನೀವು ಇರದಿದ್ದರೆ ನಾನು ಬಹುಶಃ ಬದುಕೇ ಇರಲಿಲ್ಲ ಅಂತ ಹೇಳಿದಳು. ಸುಜಾತ ಅವರು ಅವಳ ಕಣ್ಣೀರನ್ನು ಒರೆಸುತ್ತಾ, ಸಾಕಮ್ಮ ಮಗಳೇ, ಇನ್ನು ಅಳುವ ಅವಶ್ಯಕತೆ ಇಲ್ಲ. ನೀನು ಈಗಾಗಲೇ ತುಂಬ ಕಷ್ಟ ಅನುಭವಿಸಿದ್ದೀಯಾ. ಈಗ ಮತ್ತೆ ನಗಬೇಕು, ಸಂತೋಷವಾಗಿ ಬದುಕಬೇಕು ಅಂತ ಹೇಳಿದರು. ಸುಜಾತ, ಮಹೇಶ್ ಮತ್ತು ಕಮಲಾ ಅವರ ಪ್ರೀತಿ ಮತ್ತು ಧೈರ್ಯ ತುಂಬಿದ ಮಾತುಗಳು ಪುಷ್ಪಾಳೊಳಗೆ ಹೊಸ ಶಕ್ತಿಯನ್ನು ತುಂಬಿದವು. ಸುಮಾರು 10 ದಿನಗಳ ನಂತರ ಅತ್ತೆ ಮನೆಯಲ್ಲಿ ಅತ್ತೆ ಮತ್ತು ನಾದಿನಿ ಮನೆಯ ಕೆಲಸಗಳಿಂದ ಬೇಸತ್ತು ಅರುಣ್ಗೆ ಪುಷ್ಪಾಳನ್ನ ಮರಳಿ ಕರೆತರಲು ಒತ್ತಾಯ ಮಾಡತೊಡಗಿದರು. ಒಂದು ಸಂಜೆ ಪುಷ್ಪ ಪಿಂಟು ಜೊತೆ ಕುಳಿತಿದ್ದಾಗ ಅವಳ ಮೊಬೈಲ್ ಮೊಳಗಿತು. ಸ್ಕ್ರೀನ್ ಮೇಲೆ ಅರುಣ್ ಎಂಬ ಹೆಸರು ಕಾಣುತ್ತಿದ್ದಂತೆ ಅವಳ ಮುಖ ಗಂಭೀರವಾಯಿತು. ಆದರೂ ಅವಳು ಕರೆ ಸ್ವೀಕರಿಸಿ ಸ್ಪೀಕರ್ ಆನ್ ಮಾಡಿದಳು. ಇದರಿಂದ ಸುಜಾತ ಮತ್ತು ಮಹೇಶ್ ಅವರಿಗೂ ಮಾತುಕತೆ ಕೇಳಿಸಲಿ ಎಂದು. ಹಲೋ ಎಂದಳು. ಅತ್ತಿಂದ ಅರುಣ್, ಪುಷ್ಪ, ನೀನು ಅತ್ತೆ ಮನೆಗೆ ಯಾವಾಗ ಹಿಂತಿರುಗುತ್ತೀಯಾ ಅಂತ ಕೇಳಿದನು. ಅವನ ಧ್ವನಿಯಲ್ಲಿ ಇನ್ನೂ ನಿರ್ಲಕ್ಷ್ಯವೇ ಇದ್ದಿತು. ಪುಷ್ಪ ಆಳವಾಗಿ ಉಸಿರೆಳೆದು ದೃಢವಾದ ಸ್ವರದಲ್ಲಿ, ನಾನು ಏಕೆ ಮತ್ತೆ ಬರಬೇಕು? ಮತ್ತೆ ಅದೇ ಹಿಂಸೆ ಅನುಭವಿಸಲಾ? ಅದೇ ಚುಚ್ಚು ಮಾತುಗಳನ್ನು ಕೇಳಲ್ಲ? ಇಲ್ಲವೇ ಮತ್ತೆ ನಿನ್ನಿಂದ ಹೊಡೆತ ತಿನ್ನಲ್ಲ ಅಂತ ಹೇಳಿದಳು. ಅದಕ್ಕೆ ಅರುಣ್ ಕೋಪದಿಂದ, ನಿನಗೆ ತುಂಬ ಅಹಂಕಾರ ಬಂದಿದೆಯಾ? ಯಾವಾಗಲೂ ತವರು ಮನೆಯಲ್ಲೇ ಇರುತ್ತೀಯಾ? ಅಲ್ಲಿ ಎಷ್ಟು ದಿನ ನಿನ್ನನ್ನು ಇಟ್ಟುಕೊಳ್ಳುತ್ತಾರೆ? ಪಿಂಟು ನನ್ನ ತಂದೆ ಇಲ್ಲದೆ ಹೇಗೆ ಬೆಳೆಸುತ್ತೀಯಾ?
ಅಂತ ಹೇಳಿದನು. ಅಷ್ಟರಲ್ಲಿ ಸುಜಾತ ಅವರು ಫೋನ್ ಕೈಗೆ ತೆಗೆದುಕೊಂಡು, ನಾನು ಪುಷ್ಪಾಳ ಅಮ್ಮ ಮಾತನಾಡುತ್ತಿದ್ದೇನೆ. ನಾನು ನಿನ್ನ ತಾಯಿಯ ಜೊತೆ ಈಗಲೇ ಮಾತನಾಡಬೇಕು ಅಂತ ಹೇಳಿದರು. ಅದಕ್ಕೆ ಅರುಣ್ ತಡವಡಿಸುತ್ತಾ, ನೀವು ಯಾರು ಅಂತ ಕೇಳಿದನು. ಸುಜಾತ ಅವರ ದೃಢವಾದ ಧ್ವನಿಯಲ್ಲಿ, ನಾನು ಸುಜಾತ, ಪುಷ್ಪಾಳ ಎರಡನೆಯ ತಾಯಿ. ಮತ್ತು ಒಂದು ವಿಷಯ ಚೆನ್ನಾಗಿ ನೆನಪಿಟ್ಟುಕೋ, ಈಗ ಪುಷ್ಪ ನಿಮ್ಮ ಮನೆಯ ಗುಲಾಮಳಲ್ಲ. ನೀನು ಅಥವಾ ನಿನ್ನ ಮನೆಯವರು ಮತ್ತೆ ಅವಳಿಗೆ ತೊಂದರೆ ಕೊಟ್ಟರೆ ನಿಮಗೆ ಅಂತಹ ಪಾಠ ಕಲಿಸುತ್ತೇನೆ. ನಿಮ್ಮ ಮುಂದಿನ ಪೀಳಿಗೆಗಳು ಅದನ್ನು ಮರೆಯುವುದಿಲ್ಲ ಅಂತ ಹೇಳಿದರು. ಇದನ್ನು ಕೇಳಿ ಅರುಣ್ ಮತ್ತು ಅವನ ತಾಯಿ ಇಬ್ಬರು ಬೆಚ್ಚಿಬಿದ್ದರು. ನಂತರ ಸುಜಾತ ಅವರು ಸ್ವಲ್ಪ ಶಾಂತವಾಗಿ, ಆದರೆ ದೃಢವಾದ ಧ್ವನಿಯಲ್ಲಿ, ನಿಮಗೆ ನಿಜವಾಗಿಯೂ ಪುಷ್ಪಾಳನ್ನು ಮತ್ತೆ ಮನೆಗೆ ಕರೆದುಕೊಂಡು ಹೋಗಬೇಕೆಂದಿದ್ದರೆ ನಾಳೆ ಅರುಣನನ್ನು ಕಳುಹಿಸಿ. ಆದರೆ ಒಂದು ವಿಷಯ ನೆನಪಿಡಿ, ಮತ್ತೆ ಪುಷ್ಪಾಳ ಮೇಲೆ ಯಾವುದೇ ರೀತಿಯ ಹಿಂಸೆ ನಡೆದರೆ ಕೈ ಹಾಕುವುದು ಬಿಡಿ. ಒಂದು ಚುಚ್ಚು ಮಾತನ್ನು ಆಡಿದರೆ ಅವಳ ಈ ತಾಯಿ ನಿಮ್ಮಲ್ಲಿ ಯಾರನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿದರು. ಮರುದಿನ ಬೆಳಗ್ಗೆ ಪುಷ್ಪ ಪಿಂಟು ನನ್ನ ಮಡಿಲಲ್ಲಿ ಎತ್ತಿಕೊಂಡು ಸುಜಾತ ಮತ್ತು ಮಹೇಶ್ ಅವರೊಂದಿಗೆ ತನ್ನ ತಾಯಿ ಕಮಲಾ ಅವರ ಮನೆಗೆ ಮರಳಿ ಬಂದಳು. ಸುಜಾತ ಅವರು ಮೊದಲೇ ಕಮಲಾ ಅವರೊಂದಿಗೆ ಎಲ್ಲ ವಿಷಯವನ್ನು ಮಾತನಾಡಿದ್ದರು. ಇತ್ತ ಸುಜಾತ ಅವರ ಮಾತುಗಳನ್ನು ಕೇಳಿದ ಅರುಣನ ತಾಯಿ ತುಂಬ ಹೆದರಿಬಿಟ್ಟಳು. ಅವಳು ಅರುಣ್ಗೆ, ಮಗನೇ, ಇವತ್ತೇ ಹೋಗಿ ಪುಷ್ಪಾಳನ್ನು ಕರೆದುಕೊಂಡು ಬಾ. ಈ ಸುಜಾತ ತುಂಬ ಅಪಾಯಕಾರಿ ಹೆಂಗಸು ಅನಿಸುತ್ತಾಳೆ. ಅವಳಿಂದ ಏನಾದರೂ ದೊಡ್ಡ ಸಮಸ್ಯೆ ಆಗಿಬಿಡಬಹುದು ಅಂತ ಹೇಳಿದಳು. ಸಂಜೆ ವೇಳೆಗೆ ಅರುಣ್ ಪುಷ್ಪಾಳನ್ನು ಕರೆದುಕೊಂಡು ಹೋಗಲು ಬಂದನು. ಪುಷ್ಪಾಳನ್ನು ಕಳುಹಿಸುವಾಗ ಸುಜಾತ ಅವರು ಅರುಣ್ಗೆ, ಇನ್ನು ಮುಂದೆ ನನ್ನ ಮಗಳ ಜೊತೆ ಸ್ವಲ್ಪವೂ ತಪ್ಪಾಗಿ ವರ್ತಿಸಿದರೆ ನಾವು ಅದನ್ನು ಎಂದಿಗೂ ಸಹಿಸುವುದಿಲ್ಲ. ಅವಳು ನಿನ್ನ ಹೆಂಡತಿ, ಅವಳನ್ನು ಗೌರವದಿಂದ ಕರೆದುಕೊಂಡು ಹೋಗು. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನಿನ್ನ ಜವಾಬ್ದಾರಿ ಅಂತ ಎಚ್ಚರಿಕೆಯ ಮಾತುಗಳನ್ನು ಹೇಳಿದರು. ನಂತರ ಪುಷ್ಪ ತನ್ನ ಅತ್ತೆ ಮನೆಗೆ ಹಿಂತಿರುಗಿದಳು. ಪುಷ್ಪ ಅತ್ತೆ ಮನೆಗೆ ಹೋದ ನಂತರವೂ ಅವಳ ಬಗ್ಗೆ ಇರುವ ಚಿಂತೆ ಸುಜಾತ ಮತ್ತು ಕಮಲಾ ಅವರನ್ನು ಹಗಲು ರಾತ್ರಿ ಕಾಡುತ್ತಲೇ ಇದ್ದಿತು. ಅತ್ತೆ ಮನೆಗೆ ಹಿಂತಿರುಗಿದ ನಂತರ ಮೊದಲ 4-5 ದಿನಗಳು ಎಲ್ಲರೂ ಅವಳೊಂದಿಗೆ ಚೆನ್ನಾಗಿ ನಡೆದುಕೊಂಡರು. ಆದರೆ ನಿಧಾನವಾಗಿ ಅವರ ಹಳೆಯ ಸ್ವಭಾವ ಮತ್ತೆ ಹೊರಬರಲು ಆರಂಭಿಸಿತು. ಅತ್ತೆ ಮತ್ತು ನಾದಿನಿ ಮತ್ತೆ ಚುಚ್ಚು ಮಾತುಗಳನ್ನು ಆಡಲು ಶುರು ಮಾಡಿದರು. ಸಣ್ಣ ಸಣ್ಣ ವಿಷಯಗಳಿಗೂ ಅರುಣನನ್ನು ಕೆರಳಿಸುತ್ತಿದ್ದರು. ನೋಡು ಮಗನೇ, ಈಗ ನಿನ್ನ ಹೆಂಡತಿ ನಮಗೆ ಕಣ್ಣೆತ್ತಿ ಮಾತನಾಡುತ್ತಿದ್ದಾಳೆ. ಅವಳನ್ನು ಹಿಡಿತದಲ್ಲಿಡು, ಇಲ್ಲದಿದ್ದರೆ ಅವಳು ತಲೆಯ ಮೇಲೆ ಕುಳಿತುಕೊಳ್ಳುತ್ತಾಳೆ ಅಂತ. ಮೊದಲಿಗೆ ಸ್ವಲ್ಪ ಬದಲಾಗಲು ಪ್ರಯತ್ನಿಸುತ್ತಿದ್ದ ಅರುಣ್ ಮತ್ತೆ ತನ್ನ ತಾಯಿ ಮತ್ತು ತಂಗಿಯ ಮಾತುಗಳಿಗೆ ಮರಳಾಗತೊಡಗಿದ. ಪುಷ್ಪ ಈಗ ಪ್ರತಿಯೊಂದು ವಿಷಯಕ್ಕೂ ಉತ್ತರ ಕೊಡುತ್ತಿದ್ದಳು. ಆದರೆ ಇದರಿಂದ ಮನೆಯಲ್ಲಿನ ಉದ್ವಿಗ್ನತೆ ಇನ್ನಷ್ಟು ಹೆಚ್ಚುತ್ತಿತ್ತು. ಒಂದು ಮಧ್ಯಾಹ್ನ ಅರುಣ್ ಕಚೇರಿಯಿಂದ ಮನೆಗೆ ಬಂದ ತಕ್ಷಣ ಅವನ ತಾಯಿಯು ಅವನಿಗೆ, ಈಗ ನಿನ್ನ ಹೆಂಡತಿಗೆ ನಮಗೆ ಎದುರು ಮಾತನಾಡೋದು ಬಂದಿದೆ. ನೋಡಿದರೆ ಅವಳ ತಾಯಿಯೇ ವಿಶೇಷ ತರಬೇತಿ ಕೊಟ್ಟು ಕಳುಹಿಸಿದಂತೆ ಕಾಣುತ್ತಿದೆ ಅಂತ ಹೇಳಿದಳು. ಅರುಣ್ ಮೊದಲೇ ಸುಸ್ತಾಗಿದ್ದನು. ತಾಯಿಯ ಮಾತು ಅವನನ್ನು ಇನ್ನಷ್ಟು ಕೆರಳಿಸಿತು. ಅವನು ಕೋಪದಿಂದ, ಅಮ್ಮ, ಈಗ ಏನಾಯಿತು ಅಂತ ಕೇಳಿದನು. ಅದಕ್ಕೆ ಅವನ ತಾಯಿಯು, ನಿನ್ನ ಹೆಂಡತಿಗೆ ಕೇಳು, ಮನೆಯ ಕೆಲಸಗಳನ್ನು ಎಲ್ಲರೂ ಹಂಚಿಕೊಂಡು ಮಾಡಬೇಕು ಅಂತ ಹೇಳುತ್ತಿದ್ದಾಳೆ ಅಂತ ಹೇಳಿದಳು. ಅರುಣ್ ಕೋಪದಿಂದ ನೇರವಾಗಿ ಪುಷ್ಪಾಳ ಬಳಿಗೆ ಹೋದನು. ಇದೆಲ್ಲ ಏನು ನಡೆಯುತ್ತಿದೆ ಪುಷ್ಪ ಅಂತ ಕೇಳಿದಾಗ ಅವಳು ಶಾಂತ ಧ್ವನಿಯಲ್ಲಿ, ನೋಡಿ ಅರುಣ್, ನಾನು ಒಬ್ಬ ಮನುಷ್ಯಳೆ, ಯಾವುದೋ ಯಂತ್ರವಲ್ಲ. ಇದು ಎಲ್ಲರ ಮನೆಯಾದರೆ ಜವಾಬ್ದಾರಿಯೂ ಎಲ್ಲರದ್ದೇ. ಮನೆಯ ಕೆಲಸಗಳನ್ನು ಎಲ್ಲರೂ ಹಂಚಿಕೊಂಡು ಮಾಡಬೇಕು. ಎಲ್ಲವನ್ನು ನಾನೊಬ್ಬಳೇ ಮಾಡುವುದಿಲ್ಲ ಅಂತ ಹೇಳಿದಳು. ಇದನ್ನು ಕೇಳಿದ ಅರುಣ್ ಜೋರಾಗಿ ಕೂಗಿದನು, ಹೌದಾ, ಈಗ ನನ್ನ ಅಮ್ಮನಿಂದ ಕೆಲಸ ಮಾಡಿಸುತ್ತೀಯಾ ಎಂದು ಹೇಳುತ್ತಾ ಅವನು ಸಿಟ್ಟಿನಲ್ಲಿ ಪುಷ್ಪಾಳ ಕೆನ್ನೆಗೆ ಬಲವಾಗಿ ಒಂದು ಏಟು ಹೊಡೆದನು. ಆದರೆ ಈಗ ಅವಳು ಮೊದಲು ಇದ್ದ ಮೌನದ ಪುಷ್ಪ ಆಗಿರಲಿಲ್ಲ. ಅವಳ ಕಣ್ಣುಗಳಲ್ಲಿ ಕೋಪದ ಜ್ವಾಲೆ ಹೊತ್ತಿಕೊಂಡಿತ್ತು. ಅವಳು ತನ್ನ ಸಂಪೂರ್ಣ ಶಕ್ತಿಯಿಂದ ತಿರುಗಿ ಅರುಣನ ಕೆನ್ನೆಗೆ ಅಷ್ಟೇ ಬಲವಾಗಿ ಒಂದು ಏಟು ಬಾರಿಸಿದಳು. ಆ ಸದ್ದು ಇಡೀ ಮನೆಯಲ್ಲಿಯೇ ಮೊಳಗಿತು. ಅದನ್ನು ನೋಡಿ ಅತ್ತೆ ಮತ್ತು ನಾದಿನಿ ಬೆಚ್ಚಿಬಿದ್ದರು. ಆಗ ಅತ್ತೆ ಆಶ್ಚರ್ಯದಿಂದ, ಅಯ್ಯೋ ರಾಮ, ಈ ಹುಡುಗಿ ತನ್ನ ಗಂಡನ ಮೇಲೆಯೇ ಕೈ ಎತ್ತಿದಳಲ್ಲ, ನಾಚಿಕೆ ಇಲ್ಲದವಳು ಅಂತ ಕೂಗಿದಳು. ಅದಕ್ಕೆ ಪುಷ್ಪ ಧೈರ್ಯದಿಂದ, ಹೌದು ಅತ್ತೆ, ಇಂದು ನಾನು ನಿಮ್ಮ ಮಗನಿಗೆ ಮಾತ್ರ ಹೊಡೆದಿದ್ದೇನೆ. ಆದರೆ ನೀವು ನಿಮ್ಮ ವರ್ತನೆಯನ್ನು ಬದಲಾಯಿಸದಿದ್ದರೆ ನಾಳೆ ನಿಮ್ಮನ್ನು ಬಿಡುವುದಿಲ್ಲ ಅಂತ ಉತ್ತರಿಸಿದಳು. ಆ ಕ್ಷಣಕ್ಕೆ ಎಲ್ಲರೂ ಮೌನವಾಗಿ ಬಿಟ್ಟರು. ಆದರೆ ಪುಷ್ಪಾಳ ಈ ಧೈರ್ಯವನ್ನು ಅವರು ಸಹಿಸಿಕೊಳ್ಳಲಾಗಲಿಲ್ಲ. ಆ ರಾತ್ರಿ ಪುಷ್ಪ ತನ್ನ ಮಗನನ್ನು ಮಲಗಿಸುತ್ತಿದ್ದಳು. ಇತ್ತ ಅರುಣ್ ತನ್ನ ತಾಯಿಯ ಜೊತೆ ಕುಳಿತು ಒಂದು ಸಂಚು ರೂಪಿಸುತ್ತಾ ಅವನು, ಅಮ್ಮ, ಈಗ ಇವಳಿಗೆ ಶಾಶ್ವತವಾದ ಪರಿಹಾರ ಮಾಡಲೇಬೇಕು. ಇವಳು ತನ್ನನ್ನು ಏನೆಂದುಕೊಂಡಿದ್ದಾಳೆ ಅಂತ ಹೇಳಿದನು. ಅವನ ತಾಯಿ ಗಾಬರಿಯಿಂದ, ಮಗನೇ, ಆ ಸುಜಾತ ಅವರಿಗೆ ಈ ವಿಷಯದ ಸಣ್ಣ ಸುಳಿವಾದರೂ ಸಿಕ್ಕರೆ ಕಷ್ಟ. ಅವಳು ನರಿಯಷ್ಟು ಕುತಂತ್ರಿ ಹೆಂಗಸು ಅಂತ ಹೇಳಿದಳು. ಆಗ ಅರುಣ್ ಆತ್ಮವಿಶ್ವಾಸದಿಂದ, ನೋಡುತ್ತಾ ಇರಿ ಅಮ್ಮ, ಎಲ್ಲವೂ ಪಕ್ಕಾ ಆಗಿರುತ್ತದೆ.
ಹಾವು ಕೂಡ ಸಾಯಬೇಕು, ಕೋಲು ಕೂಡ ಮುರಿಯಬಾರದು. ಅಂತಹ ದಾರಿ ಕಂಡು ಹಿಡಿಯುತ್ತೇನೆ ಅಂತ ಹೇಳಿದನು. 2-3 ದಿನಗಳು ಕಳೆದು ಹೋದವು. ಈ 2 ದಿನಗಳಲ್ಲಿ ಯಾರೂ ಪುಷ್ಪಾಳಿಗೆ ಒಂದು ಚುಚ್ಚು ಮಾತನ್ನು ಆಡಲಿಲ್ಲ. ಸಣ್ಣ ವಿಷಯಕ್ಕೂ ಸಿಡಿಯುತ್ತಿದ್ದ ಅರುಣ್ ಕೂಡ ಈಗ ತುಂಬಾ ಶಾಂತನಾಗಿದ್ದ. ಅತ್ತೆಯು ಸಿಹಿ ಮಾತುಗಳನ್ನು ಆಡುತ್ತಿದ್ದಳು. ಯಾವಾಗಲೂ ಜಗಳ ಮಾಡುತ್ತಿದ್ದ ನಾದಿನಿಯು ಈಗ ನಗುತ್ತಾ ಎದುರು ಹೋಗುತ್ತಿದ್ದಳು. ಒಂದು ದಿನ ಪುಷ್ಪ ಅಡಿಗೆ ಮನೆಯಲ್ಲಿ ನಿಂತು ಉಪಹಾರ ತಯಾರಿಸುತ್ತಿದ್ದಳು. ಅವಳು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು, ನಾನು ಹೊಡೆದ ಒಂದೇ ಒಂದು ಏಟಿನಿಂದ ಇವರೆಲ್ಲರಿಗೂ ಬುದ್ಧಿ ಬಂದಿದೆ. ಅಮ್ಮ ಹೇಳೋದು ಸತ್ಯ. ಯಾರು ಯಾವಾಗಲೂ ಇತರರ ಮುಂದೆ ತಲೆಬಾಗುತ್ತಾರೋ ಅವರನ್ನ ಇನ್ನಷ್ಟು ತುಳಿಯುತ್ತಾರೆ. ಆದರೆ ಯಾರು ತಮ್ಮ ಹಕ್ಕಿಗಾಗಿ ಎದ್ದು ನಿಲ್ಲುತ್ತಾರೋ ಅವರೇ ತಮ್ಮ ಆತ್ಮಗೌರವವನ್ನು ಕಾಪಾಡಿಕೊಳ್ಳುತ್ತಾರೆ. ಒಳ್ಳೆಯದೇ ಆಯಿತು, ಇವರು ಬೇಗನೆ ಬದಲಾಗಿದ್ದಾರೆ. ಈಗ ಬಹುಶಃ ನಾನು ಮತ್ತು ನನ್ನ ಮಗ ಈ ಮನೆಯಲ್ಲಿ ನೆಮ್ಮದಿಯಿಂದ ಬದುಕಬಹುದು ಅಂತ. ಉಪಹಾರ ಮುಗಿಸಿದ ನಂತರ ಪುಷ್ಪ ಅಡುಗೆ ಮನೆಯಿಂದ ಹೊರಗೆ ಬರುತ್ತಿದ್ದಂತೆ ಅವಳ ಅತ್ತೆ ತುಂಬಾ ಪ್ರೀತಿಯಿಂದ ಕರೆದು, ಪುಷ್ಪ, ಪಿಂಟು ಇನ್ನೂ ಮಲಗಿದ್ದಾನೆ. ನೀನು ಹೋಗಿ ಬಟ್ಟೆಗಳನ್ನು ಮಷೀನಿಗೆ ಹಾಕಿಬಿಡು. ಮಧ್ಯಾಹ್ನದ ಅಡುಗೆಯನ್ನು ನಾನು ಮಾಡುತ್ತೇನೆ ಅಂತ ಹೇಳಿದರು. ಅತ್ತೆಯ ಮಾತು ಕೇಳಿ ಪುಷ್ಪ ಮುಗುಳ್ನಕ್ಕಳು. ಸರಿ ಅತ್ತೆ ಎಂದು ಹೇಳಿ ತನ್ನ ಕೋಣೆಗೆ ಹೋದಳು. ಅಲ್ಲಿದ್ದ ಎಲ್ಲ ಬಟ್ಟೆಗಳನ್ನು ತೆಗೆದುಕೊಂಡು ಹಿಂಬದಿಯ ಅಂಗಳದಲ್ಲಿ ಒಗೆಯಲು ಹೋಗುತ್ತಿದ್ದಾಗಲೇ ಅವಳ ಮೊಬೈಲ್ ಮೊಳಗಿತು. ಅದು ಸುಜಾತ ಅವರ ಕರೆಯಾಗಿತ್ತು. ಅರುಣ್ ಕೋಣೆಯಲ್ಲಿ ಮಲಗಿದ್ದ ಕಾರಣ ಪುಷ್ಪ ಫೋನನ್ನು ಹೊರಗೆ ತೆಗೆದುಕೊಂಡು ಬಂದಳು. ಹಿಂಬದಿಯ ಅಂಗಳದಲ್ಲಿ ಬಟ್ಟೆಗಳನ್ನು ಇಟ್ಟು ಅಲ್ಲೇ ನಿಂತು ಸುಜಾತ ಅವರ ಜೊತೆ ಮಾತನಾಡತೊಡಗಿದಳು. ಇತ್ತ ಅಡುಗೆ ಮನೆಯಲ್ಲಿ ಅವಳ ಅತ್ತೆ ತುಂಬ ಆತಂಕದಿಂದ ಓಡಾಡುತ್ತಿದ್ದಳು. ಅವಳ ಕಣ್ಣುಗಳು ಮತ್ತೆ ಮತ್ತೆ ಹಿಂಬದಿಯ ಅಂಗಳದ ಕಡೆ ಹೋಗುತ್ತಿದ್ದವು. ಅಷ್ಟರಲ್ಲಿ ಮನೆಯ ಮುಖ್ಯ ಬಾಗಿಲಿನ ಬೆಲ್ ಮೊಳಗಿತು. ಅತ್ತೆಯ ಹೃದಯ ಒಮ್ಮೆಲೆ ಬಡದಂತಾಯಿತು. ಈಗ ಯಾರು ಬಂದಿದ್ದಾರೆ ಎಂದು ಅವಳು ಗಾಬರಿಯಾದಳು. ಅವಳು ತನ್ನ ಮಗಳ ಕಡೆ ನೋಡಿದಳು. ಅವಳು ಬೇಗನೆ ಹೋಗಿ ಬಾಗಿಲು ತೆರೆದಳು. ಬಾಗಿಲು ತೆರೆದ ತಕ್ಷಣ ಅವಳ ಮುಖದ ಬಣ್ಣವೇ ಬದಲಾಯಿತು. ಎದುರಿಗೆ ಪೊಲೀಸರು ನಿಂತಿದ್ದರು. ಅವರಲ್ಲಿ ಒಬ್ಬ ಅಧಿಕಾರಿ ಗಂಭೀರ ಧ್ವನಿಯಲ್ಲಿ, ಇದು ಅರುಣ್ ಶರ್ಮಾ ಅವರ ಮನೆಯೇ ಅಂತ ಕೇಳಿದರು. ಅವಳು ಗಾಬರಿಯಿಂದ ಉತ್ತರಿಸಿದಳು, ಹೌದು, ಆದರೆ ನೀವು ಯಾರು ಅಂತ. ಆಗ ಪೊಲೀಸರು, ನಾವು ಅರುಣ್ ಶರ್ಮಾ ಅವರ ತಾಯಿ ಮತ್ತು ತಂಗಿಯನ್ನು ಬಂಧಿಸಲು ಬಂದಿದ್ದೇವೆ ಅಂತ ಹೇಳಿದರು. ಬಂಧಿಸಲು ಎಂದು ಕೇಳಿದ ತಕ್ಷಣ ಪುಷ್ಪಾಳ ಅತ್ತೆ ಅಲ್ಲಿಗೆ ಬಂದಳು. ಅವಳ ಮುಖ ಬಿಳಿಚಿಕೊಂಡಿತು. ಆದರೆ ಏಕೆ ಅಂತ ಅವಳು ಕೇಳುವಷ್ಟರಲ್ಲಿ ಪುಷ್ಪ ಕೂಡ ಅಲ್ಲಿಗೆ ಬಂದಳು. ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ದಾಖಲೆ ತೆಗೆದು ಗಟ್ಟಿಯಾದ ಧ್ವನಿಯಲ್ಲಿ, ನಿಮ್ಮ 3 ಮೇಲೆಯೂ ಪುಷ್ಪಾಳನ್ನು ಕೊಲೆ ಮಾಡಲು ಸಂಚು ರೂಪಿಸಿರುವ ಆರೋಪವಿದೆ. ಅದರ ದೃಢವಾದ ಸಾಕ್ಷಿಗಳು ನಮ್ಮ ಬಳಿ ಇವೆ ಅಂತ ಹೇಳಿದರು. ಕೊಲೆ ಮಾಡಲು ಸಂಚು ಎಂದು ಕೇಳುತ್ತಿದ್ದಂತೆ ಪುಷ್ಪಾಳ ಅತ್ತೆ ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡಳು. ಒಂದೇ ಕ್ಷಣದಲ್ಲಿ ಭಾರವಾದ ಹೊರೆ ತನ್ನ ಮೇಲೆ ಬಿದ್ದಂತಾಯಿತು. ಅವಳು ಗಾಬರಿಯಿಂದ, ಅಯ್ಯೋ ಸರ್, ಏನು ಮಾತನಾಡುತ್ತಿದ್ದೀರಾ? ನಮ್ಮ ಸೊಸೆ ಚೆನ್ನಾಗೇ ಇದ್ದಾಳಲ್ಲ ಅಂತ ಹೇಳಿ ನಂತರ ಪುಷ್ಪಾಳ ಕಡೆ ತಿರುಗಿ, ಪುಷ್ಪಾ ಸೊಸೆ, ಒಮ್ಮೆ ಇಲ್ಲಿ ಬಾ. ಇವರಿಗೆ ಹೇಳಮ್ಮ, ನಾವು ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಎಂದು ಅಂತ ಹೇಳಿದಳು. ಅತ್ತೆಯ ಕಣ್ಣುಗಳಲ್ಲಿ ನಕಲಿ ಮುಗ್ಧತೆ ಮತ್ತು ಭಯ ಎರಡೂ ಕಾಣಿಸುತ್ತಿದ್ದವು. ನಾವು ಕನಸಿನಲ್ಲಿಯೂ ಇಂಥದ್ದನ್ನು ಯೋಚಿಸುವುದಿಲ್ಲ ಅಂತ ಮತ್ತೆ ಹೇಳಿದಳು. ಆಗ ಪುಷ್ಪ ಗಟ್ಟಿಯಾದ ಧ್ವನಿಯಲ್ಲಿ, ಕನಸಿನಲ್ಲಿ ಅಲ್ಲ ಅತ್ತೆ, ನೀವು ನಿಜವಾಗಿಯೂ ಹೀಗೆ ಮಾಡಬಹುದು ಮತ್ತು ಮಾಡಿದ್ದೀರಿ ಕೂಡ ಅಂತ ಹೇಳಿದಳು. ಅಷ್ಟರಲ್ಲಿ ಬಾಗಿಲಿನ ಬಳಿ ಮತ್ತೊಂದು ಸದ್ದು ಕೇಳಿಸಿತು. ಸುಜಾತ ಅವರು ಮತ್ತು ಮಹೇಶ್ ಅವರು ವೇಗವಾಗಿ ಮನೆಯೊಳಗೆ ಬಂದರು. ಸುಜಾತ ಅವರ ಮುಖ ಕೋಪದಿಂದ ಕೆಂಪಾಗಿತ್ತು. ಅವರು ಒಂದು ಕ್ಷಣವೂ ತಡ ಮಾಡದೆ ನೇರವಾಗಿ ಅರುಣ್ ಬಳಿಗೆ ಹೋಗಿ ಅವನ ಕೆನ್ನೆಗೆ ಬಲವಾಗಿ ಒಂದು ಏಟು ಹೊಡೆದರು. ಇಡೀ ಮನೆಯಲ್ಲಿ ಮೌನ ಆವರಿಸಿತು. ಹಾಗೆ ಹೊಡೆದ ಸುಜಾತ ಅವರು ಕೋಪದಿಂದ, ನಿನ್ನಂಥ ನೀಚ ಮನುಷ್ಯನನ್ನು ನಾನು ಜೀವನದಲ್ಲಿ ನೋಡಿಲ್ಲ. ನಿನಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದೇ ನಮ್ಮ ದೊಡ್ಡ ತಪ್ಪಾಯಿತು. ನೀನು ಬದಲಾಗಬಹುದು ಎಂದುಕೊಂಡಿದ್ದೆವು. ಆದರೆ ಇಂದು ಒಂದು ವಿಷಯ ಸಾಬೀತಾಗಿದೆ. ನಾಯಿಯ ಬಾಲ ಎಂದಿಗೂ ನೇರವಾಗುವುದಿಲ್ಲ ಅಂತ ಹೇಳಿದ ನಂತರ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಕಡೆ ತಿರುಗಿ, ಸರ್, ಇವರನ್ನೆಲ್ಲ ಕೂಡಲೇ ಬಂಧಿಸಿ. ಇವರು ನನ್ನ ಮಗಳನ್ನು ಕೊಲೆ ಮಾಡಲು ಸಂಚು ರೂಪಿಸಿದ್ದಾರೆ ಅಂತ ಹೇಳಿದರು. ಅರುಣ್ ಕುತಂತ್ರದ ನಗುವಿನೊಂದಿಗೆ, 1 ನಿಮಿಷ, ನಿಮ್ಮ ಬಳಿ ಯಾವ ಸಾಕ್ಷಿ ಇದೆ? ಸಾಕ್ಷಿ ಇಲ್ಲದೆ ನೀವು ನಮ್ಮನ್ನು ಹೀಗೆ ಸಿಕ್ಕಿ ಹಾಕಿಸಲು ಸಾಧ್ಯವಿಲ್ಲ ಅಂತ ಹೇಳಿದನು. ಸುಜಾತ ಅವರು ತಕ್ಷಣ ತಮ್ಮ ಮೊಬೈಲ್ ತೆಗೆದು ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ನೀಡಿದರು. ನಂತರ ಅರುಣನ ಕಡೆ ನೋಡಿ, ಸಾಕ್ಷಿ ಬೇಕಾ? ಇದು ನೀನು ನೋಡು. ಜೈಲಿಗೆ ಹೋಗುವ ಮೊದಲು ನಿನ್ನ ಕೊನೆಯ ಆಸೆಯನ್ನು ಈಡೇರಿಸುತ್ತೇನೆ ಅಂತ ಹೇಳಿದರು. ಮೊಬೈಲ್ನಲ್ಲಿ ಒಂದು ವಿಡಿಯೋ ಚಾಲನೆ ಮಾಡಲಾಯಿತು. ಅದು ರಹಸ್ಯ ಕ್ಯಾಮೆರಾದಲ್ಲಿ ದಾಖಲಾಗಿದ್ದ ದೃಶ್ಯವಾಗಿತ್ತು. ಆ ವಿಡಿಯೋದಲ್ಲಿ ಮನೆಯ ಹಿಂಬದಿಯ ಬಾಗಿಲು ತೆರೆಯುತ್ತದೆ. ಅರುಣ್ ಒಬ್ಬ ವ್ಯಕ್ತಿಯನ್ನ ಯಾರಿಗೂ ಗೊತ್ತಾಗದಂತೆ ಒಳಗೆ ಕರೆದುಕೊಂಡು ಬರುತ್ತಾನೆ. ಅವನು ವಾಷಿಂಗ್ ಮಷಿನ್ ತೆರೆಯುತ್ತಾನೆ. ಮೋಟಾರ್ ಒಳಗೆ ವಿಶೇಷ ರೀತಿಯ ಹೆಚ್ಚು ವೋಲ್ಟೇಜ್ನ ವಿದ್ಯುತ್ ಸಂಪರ್ಕವನ್ನು ಜೋಡಿಸುತ್ತಾನೆ. ಅಂತಹ ವ್ಯವಸ್ಥೆ ಮಾಡಲಾಗಿತ್ತು. ಪುಷ್ಪ ಬಟ್ಟೆ ಒಗೆಯಲು ವಾಷಿಂಗ್ ಮಷಿನ್ಗೆ ನೀರು ಹಾಕಿದ ಕೂಡಲೇ ಇಡೀ ವಾಷಿಂಗ್ ಮಷಿನ್ಗೆ ವಿದ್ಯುತ್ ಹರಿದು ಅವಳು ವಿದ್ಯುತ್ ಸ್ಪರ್ಶದಿಂದ ಸಾವನ್ನಪ್ಪುವಂತೆ
ಮತ್ತು ಅದನ್ನು ನೋಡಿದ ಯಾರಿಗೂ ಇದು ಉದ್ದೇಶಪೂರ್ವಕವಾಗಿ ಮಾಡಿದ ಕೆಲಸ ಎಂಬ ಅನುಮಾನವೂ ಬರದಂತೆ ಸಂಪೂರ್ಣ ಯೋಜನೆ ರೂಪಿಸಲಾಗಿತ್ತು. ಇದೆಲ್ಲವೂ ಮೊದಲೇ ರೂಪಿಸಲಾಗಿದ್ದ ಸಂಚಾಗಿತ್ತು. ಹೊರಗಿನಿಂದ ನೋಡಿದರೆ ಎಲ್ಲರಿಗೂ ಇದು ಕೇವಲ ಅಪಘಾತ ಎಂದು ಮಾತ್ರ ಕಾಣಿಸುತ್ತಿತ್ತು. ಆ ವಿಡಿಯೋವನ್ನು ನೋಡಿದ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಮುಖ ಗಂಭೀರವಾಯಿತು. ಆಗ ಮಹೇಶ್ ಅವರು, ನಮ್ಮ ಮಗಳ ಬಗ್ಗೆ ನಿಮ್ಮ ದುರುದ್ದೇಶ ಗೊತ್ತಾದ ಮೇಲೆಯೂ ಅವಳನ್ನು ನಿಮ್ಮಂತಹ ತೋಳಗಳ ಕೈಗೆ ಬಿಟ್ಟು ಬಿಡುತ್ತೇವೆ ಎಂದು ನೀವು ಹೇಗೆ ಭಾವಿಸಿದ್ದೀರಿ? ಬಹುಶಃ ನಿಮಗೆ ಗೊತ್ತಿಲ್ಲ, ಈ ಮನೆಯ ಪ್ರತಿಯೊಂದು ಮೂಲೆಯಲ್ಲಿಯೂ ರಹಸ್ಯ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ನೀವೆಲ್ಲರೂ ಒಂದು ಸಂಬಂಧಿಯ ಮದುವೆಗೆ ಹೋಗಿದ್ದ ದಿನವೇ ನಾವು ಅವುಗಳನ್ನು ಅಳವಡಿಸಿದ್ದೇವೆ. ಆಗ ಪುಷ್ಪ ಒಬ್ಬಳೇ ಮನೆಯಲ್ಲಿ ಇದ್ದಳು ಅಂತ ಹೇಳಿದರು. ಅಷ್ಟರಲ್ಲಿ ಮನೆಯ ಬಾಗಿಲಿನ ಬಳಿ ಮತ್ತೊಬ್ಬರು ಬಂದರು. ಅವರು ಕಮಲಾ ಆಗಿದ್ದರು, ಅಂದರೆ ಪುಷ್ಪಾಳ ತಾಯಿ. ಅವರ ಕಣ್ಣುಗಳಲ್ಲಿ ಚಿಂತೆಯ ಸಾಗರವೇ ತುಂಬಿತ್ತು. ಇಡೀ ದೃಶ್ಯವನ್ನು ನೋಡಿದ ತಕ್ಷಣ ಅವರ ಕಣ್ಣುಗಳಲ್ಲಿ ಕಣ್ಣೀರು ಹರಿಯಿತು. ಅಷ್ಟರಲ್ಲಿ ಪುಷ್ಪಾಳ ಅತ್ತೆ ಜೋರಾಗಿ ಕೂಗಿದಳು, ನೀವು ನಮ್ಮ ಮನೆಯಲ್ಲಿ ರಹಸ್ಯ ಕ್ಯಾಮೆರಾ ಅಳವಡಿಸಿದ್ದೀರಾ? ಇದು ಕಾನೂನು ಬಾಹಿರ ಅಪರಾಧ ಅಂತ. ಪಟ್ ಅಂತ ಕಮಲಾ ಅವರು ಅವಳ ಕೆನ್ನೆಗೆ ಬಲವಾಗಿ ಒಂದು ಏಟು ಹೊಡೆದರು. ನಂತರ ಕೋಪದಿಂದ, ಅಪರಾಧ ಮಾಡಿದ್ದು ನಾವು ಅಲ್ಲ, ಅಪರಾಧ ಮಾಡಿದ್ದು ನೀವೇ. ನಿಮ್ಮ ಸೊಸೆಯನ್ನು ಕೊಲ್ಲಲು ಸಂಚು ರೂಪಿಸಿದ್ದೀರಿ. ಈಗ ನಮಗೆ ಕಾನೂನು ಹೇಳಲು ಬರುತ್ತೀರಾ ಅಂತ ಹೇಳಿದರು. ಅರುಣ್ ತನ್ನ ತಾಯಿಯನ್ನು ರಕ್ಷಿಸಲು ಮುಂದೆ ಬಂದನು. ಆಗ ಕಮಲಾ ಅವರು ಅವನ ಕಡೆ ನೋಡಿ, ನಿನ್ನನ್ನು ನಾನು ಮಗ ಎಂದುಕೊಂಡಿದ್ದೆ, ಆದರೆ ನಿನಗೆ ಮಗ ಎಂದು ಕರೆಸಿಕೊಳ್ಳಲು ಅರ್ಹತೆ ಇಲ್ಲ ಎಂಬುದು ನನಗೆ ಗೊತ್ತಿರಲಿಲ್ಲ ಎಂದು ಹೇಳುತ್ತಾ ಅವನಿಗೂ ಒಂದು ಬಲವಾದ ಏಟು ಹೊಡೆದರು. ನಂತರ ಅವರು ಪುಷ್ಪಾಳ ಬಳಿಗೆ ಬಂದು ಅವಳ ತಲೆಯ ಮೇಲೆ ಕೈ ಇಟ್ಟು, ನನ್ನ ಮಗಳೇ, ನೀನು ಚೆನ್ನಾಗಿದ್ದೀಯಾ? ಇನ್ನು ಮುಂದೆ ನೀನು ಈ ಮನೆಯಲ್ಲಿ ಇರಬಾರದು. ನಿನ್ನ ಈ ಪರಿಸ್ಥಿತಿಗೆ ಎಲ್ಲೋ ಒಂದು ಕಡೆ ನಾನೂ ಕಾರಣ. ನೀನು ಹಲವಾರು ಬಾರಿ ಇವರು ನಿನಗೆ ಹಿಂಸೆ ಕೊಡುತ್ತಿದ್ದಾರೆ ಎಂದು ಹೇಳಿದ್ದೆ, ಆದರೆ ನಾನು ಮಾತ್ರ ನಿನಗೆ ಸಹಿಸಿಕೊ ಎಂದು ಹೇಳುತ್ತಿದ್ದೆ. ದೇವರ ದಯೆಯಿಂದ ಸುಜಾತ ಅಕ್ಕ ಮತ್ತು ಮಹೇಶನ್ನ ನಿನ್ನ ಸುರಕ್ಷತೆಯ ಬಗ್ಗೆ ಯೋಚಿಸಿ ಈ ಕ್ರಮ ಕೈಗೊಂಡರು. ಇಲ್ಲದಿದ್ದರೆ ಇಂದು ಏನು ಅನಾಹುತವಾಗುತ್ತಿತ್ತೋ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಮಗಳೇ, ಈಗ ನಮ್ಮ ತಪ್ಪನ್ನು ಸರಿಪಡಿಸುವ ಸಮಯ ಬಂದಿದೆ. ಇವರು ಈಗ ಜೈಲಿಗೆ ಹೋಗುತ್ತಾರೆ. ನೀನು ಈ ಅನಗತ್ಯ ಸಂಬಂಧದಿಂದ ಶಾಶ್ವತವಾಗಿ ಮುಕ್ತಳಾಗುತ್ತೀಯಾ ಅಂತ ಹೇಳಿದರು. ನಂತರ ಪೊಲೀಸರು ಆ ಮೂವರನ್ನು ಬಂಧಿಸಿ ಹೊರಗೆ ಕರೆದುಕೊಂಡು ಹೋದರು. ಮನೆಯ ಹೊರಗೆ ಇಡೀ ಬಡಾವಣೆಯ ಜನ ಸೇರಿದ್ದರು. ಕೈ ಕಡಿವಾಣ ಹಾಕಿಸಿಕೊಂಡಿದ್ದ ಆ ಮೂವರು ನಾಚಿಕೆಯಿಂದ ತಮ್ಮ ಮುಖವನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಆದರೆ ಈಗ ಅದರಿಂದ ಯಾವುದೇ ಪ್ರಯೋಜನ ಇರಲಿಲ್ಲ. ಅವರ ಮಾನ ಗೌರವ ಈಗಾಗಲೇ ಮಣ್ಣಿನಲ್ಲಿ ಬೆರೆತು ಹೋಗಿತ್ತು. ನಂತರ ನ್ಯಾಯಾಲಯ ಆ ಮೂವರಿಗೂ 10 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತು. ಪುಷ್ಪಾಳಿಗೂ ವಿಚ್ಛೇದನ ದೊರೆಯಿತು. ಅವಳು ಆ ವಿಷಕಾರಿ ತೋಳಗಳಂತಿದ್ದ ಕುಟುಂಬದಿಂದ ಶಾಶ್ವತವಾಗಿ ಮುಕ್ತಳಾದಳು. ನಂತರ ಅವಳು ಮತ್ತೆ ಉದ್ಯೋಗಕ್ಕೆ ಸೇರಿಕೊಂಡಳು. ಒಂದು ಪ್ರಸಿದ್ಧ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಅವಳಿಗೆ ಕೆಲಸ ಸಿಕ್ಕಿತು. ಅವಳ ಬಳಿ ಅನುಭವವೂ ಇದ್ದಿತು, ಆತ್ಮವಿಶ್ವಾಸವೂ ಇದ್ದಿತು. ಸ್ನೇಹಿತರೆ, ಭಯಪಡುವುದು ತಪ್ಪಲ್ಲ, ಆದರೆ ಯಾವಾಗಲೂ ಭಯದಲ್ಲೇ ಬದುಕುವುದು ಮಾತ್ರ ನಮ್ಮ ಮೇಲಿನ ದೊಡ್ಡ ಅನ್ಯಾಯ. ಹಾಗಾದರೆ ಸ್ನೇಹಿತರೆ, ಸುಜಾತ ಅವರು ಪುಷ್ಪಾಳ ಅತ್ತೆ ಮನೆಯವರ ಜೊತೆ ಮಾಡಿದ್ದು ಸರಿಯಾಗಿತ್ತೆ ಅಥವಾ ತಪ್ಪಾಗಿತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.